ಯೇಸು ಕ್ರಿಸ್ತನ ನಾಮದಲ್ಲಿ ಎಲ್ಲರನ್ನೂ ಕೂಡ ನಾನು ಪ್ರೀತಿಯಿಂದ ವಂದಿಸ್ತಾ ಇದ್ದೀನಿ. ಇವತ್ತು ಈ ವಾಕ್ಯದ ಮೂಲಕ ದೇವರು ನಿಮ್ಮ ಒಟ್ಟಿಗೆ ಮಾತಾಡ್ತಾರೆ ಅಂತ ನಾನು ನಂಬ್ತಾ ಇದ್ದೀನಿ. ಈ ವಾಕ್ಯವನ್ನು ಕೇಳುವ ಪ್ರಿಯ ಸಹೋದರ ಸಹೋದರಿಯರೇ, ನನ್ನ ಮಿತ್ರರೇ, ಖಂಡಿತವಾಗಿ ದೇವರ ವಾಕ್ಯದಲ್ಲಿ ಆಶೀರ್ವಾದ ಇದೆ ಎಂದು ನಾನು ನಂಬ್ತಾ ಇದ್ದೀನಿ. ಎಂಥ ಒಂದು ಕಷ್ಟದಲ್ಲಿ ನೀವು ಇವತ್ತಿದ್ದೀರೋ, ಯಾವ ಕಣ್ಣೀರಲ್ಲಿದ್ದೀರೋ, ಯಾವ ವೇದನೆಯಲ್ಲಿದ್ದೀರೋ, ಎಲ್ಲವನ್ನು ಕೂಡ ಈ ವಾಕ್ಯದ ಮೂಲಕ ದೇವರು ಸರಿಪಡಿಸ್ತಾರೆ. ಅದನ್ನು ನಾನು ನಂಬುತ್ತಾ ಇದ್ದೀನಿ. ಅದರಿಂದ ಇವತ್ತು ಒಂದು 3 ವಿಷಯಗಳನ್ನು ಮಾತ್ರ ನಿಮಗೆ ತಿಳಿಸಿ ಪ್ರಾರ್ಥನೆ ಮಾಡಕ್ಕೆ ಇಷ್ಟಪಡ್ತಾ ಇದ್ದೀನಿ. ನೀವು ಎಲ್ಲಿದ್ರೂ ಸರಿ, ಒಂದೇ ಒಂದು ಕೆಲಸ ಮಾಡಿ, ಕಿವಿ ಕೊಟ್ಟು ಈ ವಾಕ್ಯವನ್ನು ಕೇಳಿ. ಕಿವಿ ಕೊಟ್ಟು ಈ ವಾಕ್ಯವನ್ನು ಕೇಳಿ ನೀವು ವಿಧೇಯತೆಯಿಂದ ನಡೆದರೆ ದೇವರು ಖಂಡಿತವಾಗಿ ನಿಮ್ಮನ್ನು ಆಶೀರ್ವಾದ ಮಾಡ್ತಾರೆ. ದೇವರ ಆಶೀರ್ವಾದ ಬರುವಾಗ ಇವತ್ತಿರುವ ಕಷ್ಟ ನಾಳೆ ಇರೋದಿಲ್ಲ, ಇವತ್ತಿರುವ ದರಿದ್ರ ನಾಳೆ ಇರೋದಿಲ್ಲ, ಇವತ್ತಿರುವ ರೋಗ ನಾಳೆ ಇರೋದಿಲ್ಲ, ಇವತ್ತಿರುವ ಬಂಧನೆ ನಾಳೆ ಇರೋದಿಲ್ಲ, ಇವತ್ತಿರುವ ನಿಮ್ಮ ತೊಂದರೆಗಳು ಏನಿದೆಯೋ ಅದು ನಾಳೆ ಇರೋದಿಲ್ಲ. ಅದರಿಂದ ಸಂತೋಷದಿಂದ ವಾಕ್ಯವನ್ನು ಕೇಳಿ. ದೇವರ ವಾಕ್ಯ ಹೇಳ್ತಾ ಇದೆ, ಯಾವಾಗಲೂ ಸಂತೋಷಿಸಿರಿ, ಕರ್ತನಲ್ಲಿ ಯಾವಾಗಲೂ ಸಂತೋಷಿಸಿರಿ. ಫಿಲಿಪಿಯ 4ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ ಈ ತರ ಬರೆಯಲ್ಪಟ್ಟಿದೆ. ಯಾಕೆ ಈ ವಾಕ್ಯವನ್ನು ದೇವರು ಹಿಂಗೆ ಬರೆದಿಟ್ಟಿದ್ದಾರೆ? ಲೋಕದಲ್ಲಿ ಯಾವಾಗಲೂ ಕಷ್ಟ ಇದೆ, ಲೋಕದಲ್ಲಿ 24 ಗಂಟೆನೂ ತೊಂದರೆಗಳಿದೆ, ಲೋಕ ಜನರಿಗಲ್ಲ, ದೇವರ ಮಕ್ಕಳಿಗೆ. ಅದಕ್ಕೆ ದೇವರು ಆ ಮಾತನ್ನ ಬರೆದಿಟ್ಟಿದ್ದಾರೆ. ಅಂತ ಮಾತುಗಳನ್ನ ನೀವು ಧ್ಯಾನಿಸುವಾಗ ಸಂತೋಷ ಆಟೋಮೆಟಿಕ್ ಆಗಿ ಬರುತ್ತೆ. ಅದರಿಂದ 3 ವಿಷಯಗಳನ್ನ ಮಾತ್ರ ಪ್ರಿಯರೇ, ನನ್ನ ಮಿತ್ರರೇ, ಸ್ವಲ್ಪ ಟೈಮ್ ಕೊಟ್ಟು ಈ ವಾಕ್ಯಕ್ಕೆ ನೀವು ಪ್ರಾಮುಖ್ಯತೆ ಕೊಡ್ರಿ. ದೇವರು ನಿಮ್ಮನ್ನ ಆಶೀರ್ವಾದ ಮಾಡ್ತಾರೆ. ಅದರಿಂದ ದೇವರ ವಾಕ್ಯ ಏನು ಹೇಳ್ತದೆ ಅಂತ ಹೇಳಿ ಸ್ವಲ್ಪ ಹೊತ್ತು ನಾವು ಧ್ಯಾನಿಸೋಣ. ನೀವು ಎಲ್ಲಿದ್ರೂ ಪರವಾಗಿಲ್ಲ, ಅಲ್ಲೇ ಅದ್ಭುತ ನಡೆಯುತ್ತಿದೆ. ನಾನು ಮಾಡೋದಿಲ್ಲ, ದೇವರು ಮಾಡ್ತಾರೆ, ನಿಮ್ಮ ಪ್ರಾರ್ಥನೆ ಮೂಲಕ ಮಾಡ್ತಾರೆ. ಅದಕ್ಕೆ ಮೊದಲನೇದಾಗಿ ಮತ್ತಾಯ ಪುಸ್ತಕದಲ್ಲಿ 9ನೇ ಅಧ್ಯಾಯ 21, 22 ವಾಕ್ಯಗಳನ್ನ ನಾವು ಕೇಳೋಣ. ರೋಗವಿದ್ದ ಒಬ್ಬ ಹೆಂಗಸು ನಾನು ಆತನ ಉಡುಪನ್ನು ಮುಟ್ಟಿದರೆ ಸಾಕು ನೆಟ್ಟಗಾಗುವೆನು ಎಂದು ಮನಸ್ಸಿನಲ್ಲಿ ಅಂದುಕೊಂಡು ಯೇಸು ಹಿಂದಿನಿಂದ ಬಂದು ಆತನ ಉಡುಪಿನ ಕೊಂಡೆಯನ್ನು ಮುಟ್ಟಿದಳು. ಆಗ ಯೇಸು ಹಿಂತಿರುಗಿ ಆಕೆಯನ್ನು ನೋಡಿ, ಮಗಳೇ, ಧೈರ್ಯವಾಗಿರು, ನಿನ್ನ ನಂಬಿಕೆಯೇ ನಿನ್ನನ್ನು ಸ್ವಸ್ಥ ಮಾಡಿತು ಅಂದನು. ಆ ಕ್ಷಣವೇ ಆ ಹೆಂಗಸು ಸ್ವಸ್ಥವಾದಳು. ನೋಡಿ, 12 ವರ್ಷ ರಕ್ತ ಕುಸುಮ ರೋಗ ಉಳ್ಳ ಒಂದು ಹೆಂಗಸು. ಅವಳು ಬದುಕಲ್ಲಿ ಎಲ್ಲವನ್ನು ಕಳ್ಕೊಂಡಿದ್ದಾಳೆ. ಏನೇನು ಕಳ್ಕೊಂಡಿದ್ದಾಳೆ? ಅವಳು ಸಮಾಧಾನ, ಆಕೆಗಿರುವ ಸಂತೋಷ, ಆಕೆಗಿರುವ ಆರೋಗ್ಯ, ಆಕೆಗಿರುವ ಬಲ, ಆಕೆಗಿರುವ ಹಣ, ಆಕೆಗಿರುವ ಆಸ್ತಿ, ಎಲ್ಲವನ್ನು ಕಳ್ಕೊಂಡಿದ್ದಾಳೆ. ಶಿ ಹಸ್ ಲಾಸ್ಟ್ ಎವ್ರಿಥಿಂಗ್. ಏನೂ ಇಲ್ಲ ಅಲ್ಲಿ. ಅವಳ ಬದುಕೇ ನಾಶವಾಗಿದೆ. 12 ವರ್ಷ ಈ ರೋಗದಿಂದ ಕಷ್ಟ. ರಕ್ತ ಕುಸುಮ ರೋಗ. ದೇಹದಲ್ಲಿ ಮನುಷ್ಯನಿಗೆ ರಕ್ತ ಅನ್ನೋದು ಬಹಳ ಮುಖ್ಯ. ವಾಕ್ಯ ಏನ್ ಹೇಳ್ತದೆ? ಮನುಷ್ಯನಿಗೆ ಜೀವ ಎಂಬುದು ಅವನ ರಕ್ತದೊಳಗೆ ಇದೆ. ಆ ರಕ್ತದಲ್ಲಿ ಅವಳಿಗೆ ತೊಂದರೆ. ಆ ರಕ್ತ ದಿನ ದಿನ ಕಡಿಮೆ ಆಗ್ತಾ ಇದೆ. ಇದನ್ನ ಹೇಳುವಾಗ ಒಂದು ವಿಷಯ ನನಗೆ ಜ್ಞಾಪಕ ಬರ್ತಾ ಇದೆ. ಕೆಲವು ವರ್ಷಗಳ ಮುಂದೆ ನಾನು ಒಂದು ಸೇವೆಯನ್ನು ಮುಗಿಸಿ ಒಂದು ಕಡೆ ಇರುವಾಗ ಒಬ್ಬರು ಒಂದು ಫೋನ್ ಮಾಡಿ ನನ್ನ ಕೈಗೆ ಕೊಟ್ಟರು. ಆ ಫೋನಲ್ಲಿ ನನಗೆ ಮಾತಾಡಿರೋರು ತೆಲುಗು.
ಮಾತಾಡೋರು, ನನಗೆ ಅರ್ಥ ಆಗಲ್ಲ ತೆಲುಗು ಅಷ್ಟು, ಆದ್ರೆ ಅವ್ರು ಏನೋ ಒಂದು ಹೇಳ್ತಾ ಇದ್ದಾರೆ, ಅದಕ್ಕಾಗಿ ಪ್ರೇಯರ್ ಮಾಡಿ ಅಂದು ನಾನು ಅವ್ರಿಗೆ ಪ್ರಾರ್ಥನೆ ಮಾಡಿದೆ. ಏನಂದ್ರೆ ಓನ್ಲಿ 2 milligrams ಒಂದು ಸಾಯೋ ಪರಿಸ್ಥಿತಿಗೆ ಬಂದಿದ್ದಾರೆ ಅವರು. ಅವ್ರಿಗೆ ಮಗು ಬೇರೆ ಹುಟ್ಟಿರೋ ಒಂದು ಪರಿಸ್ಥಿತಿ. ಒಂದು ಚಿಕ್ಕ ಪ್ರಾರ್ಥನೆ ಆ ಫೋನಲ್ಲಿ ಮಾಡಿ ನಾನು ಇಟ್ಬಿಟ್ಟೆ. ಕೆಲವು ತಿಂಗಳು ಕಳೆದು ಅವರು ಊರಿರುವ ಪಕ್ಕದ ಊರಿಗೆ ದೇವರದು ಪ್ರಾರ್ಥನೆ ಕೂಟ ನಡೆಸೋಣ ಅಂದು ಒಂದು ಸಭೆಗೆ ಹೋಗಿರುವಾಗ ಆ ಪ್ರಾರ್ಥನೆ ಎಲ್ಲ ಮುಗಿದಿದ ಮೇಲೆ ಒಂದು ಹೆಂಡತಿ, ಅವ್ರ ಗಂಡ, ಒಂದು ಮಗು ಬಂದಿದ್ರು. ಅವ್ರು ಹೇಳಿದ್ರು, ಒಂದಿನ ಫೋನಲ್ಲಿ ಪ್ರಾರ್ಥನೆ ಮಾಡಿಸ್ಕೊಂಡಿದ್ದು ನಾನೇ, 2 milligram ರಕ್ತ ಇತ್ತು, ಸಾಯೋ ಪರಿಸ್ಥಿತಿಗೆ ನಾನು ಬಂದ್ಬಿಟ್ಟಿದೆ, ಆ ಒಂದು ಪ್ರಾರ್ಥನೆ ಮೂಲಕ ಯೇಸು ಸ್ವಾಮಿ ನನ್ನನ್ನು ರಕ್ಷಣೆ ಮಾಡ್ದು ಅಂತ ಹೇಳಿ ಇವತ್ತು ಅವರು ಸಾಕ್ಷಿಯಾಗಿದ್ದಾರೆ. ದೇವರ ಮಗುವೆ, ನನ್ನ ಪ್ರಿಯ ಸಹೋದರನೇ, ನಿಮ್ ತೊಂದರೆ ಏನು? ಇಲ್ಲಿ ಗಮನಿಸಿ, ಯೇಸು ಸ್ವಾಮಿ ಹೋಗ್ತಾ ಇದ್ದಾರೆ. ಅವ್ರ ಹಿಂದ್ಗಡೆ ಒಂದು ಹೆಂಗ್ಸ್ ಬಂದು ಅವರು ಬಟ್ಟೆನ ಮುಟ್ಟಿದ್ಲು, ಬಟ್ಟೆ ಮೂಲೆಯಲ್ಲಿ ಎಲ್ಲೂ ಮುಟ್ಟಿದ್ಲು. ಯೇಸು ಸ್ವಾಮಿ ಹಂಗೆ ನಿಂತು ಬಿಟ್ರು. ಸಾಮಾನ್ಯವಾಗಿ ನಮ್ಮ ಬಟ್ಟೆ ಓರದಲ್ಲಿ ಯಾರಾದ್ರೂ ಮುಟ್ಟಿದ್ರೆ ನಮ್ಗೆ ಗೊತ್ತಾಗೋದಿಲ್ಲ. ಯೇಸು ಸ್ವಾಮಿ ಹಿಂದೆ ತುಂಬಾ ಜನರು ಬೇರೆ ಇದ್ರು. ಆವಾಗ ಯೇಸು ಸ್ವಾಮಿ ನಿಂತು ಬಿಟ್ಟು ಕೇಳ್ತಾ ಇದ್ದಾರೆ, ನನ್ನನ್ನು ಮುಟ್ಟಿದ್ ಯಾರು? ಶಿಷ್ಯರು ಹೇಳ್ತಾ ಇದ್ದಾರೆ, ನಿಮ್ಮನ್ನ ಮುಟ್ಟಿದ್ ಯಾರಂದು ನಮ್ಗೆ ಹೆಂಗ್ ಗೊತ್ತು? ಇಷ್ಟು ಜನ ನಮ್ಮ ಹಿಂದೆ ಬರ್ತಾ ಇದಾರಲ್ಲ ದೇವರಂದು. ಅದಕ್ಕೆ ಅವರು ಉತ್ತರ ಹೇಳಿದ್ದು, ನನ್ನ ಮೇಲಿಂದು ಅಭಿಷೇಕ ಹೊರಗಡೆ ಹೋಯ್ತು, ನನ್ನ ಮೇಲಿಂದು ಸ್ವಸ್ಥತೆ ಪಡಿಸುವ ಶಕ್ತಿ ಹೊರಗಡೆ ಹೋಯ್ತು. ಇದನ್ನ ಅವ್ರು ಹೇಳುವಾಗ ಆ ಹೆಂಗಸು ಭಯ ಪಟ್ಕೊಂಡು ಹಿಂದೆ ಇರೋ ಹೆಂಗಸು ಮುಂದೆ ಬಂದು ಯೇಸು ಸ್ವಾಮಿ ಅಂತ ಹೇಳಿದ್ರು, ನಾನೇ ನಿಮ್ಮನ್ನ ಮುಟ್ಟಿದ್ದು ದೇವರೇ. ಯಾಕೆ ಅವಳು ಅದನ್ನ ಹೇಳ್ಬೇಕು? ಅವಳು ಯಾಕೆ ಹಿಂದ್ಗಡೆ ಬಂದ್ಲು? ಆ ಹೆಂಗಸನ್ನು ನೋಡಿ ನೀವು ನಾನು ಒಂದು ವಿಷಯ ಕಲಿಬೇಕಾಗಿದೆ. ನಮ್ಗೆ ಯಾವುದೋ ಒಂದು ತೊಂದರೆ ಬಂದ್ರು ಯೇಸು ಹಿಂದೆ ಹೋಗ್ಬೇಕು. ನಾವೇನ್ ಮಾಡ್ತೀವಿ? ಮನುಷ್ಯರಿಂದ ಹೋಗ್ತೀವಿ, ದುಡ್ಡಿನಿಂದ ಹೋಗ್ತಾ ಇದೀವಿ, ಲೋಕದಿಂದ ಹೋಗ್ತಾ ಇದ್ದೀವಿ. ಇವುಗಳೆಲ್ಲ ಬೇಕೇ, ಕೆಲವು ವಿಷಯಗಳು ನಾವು ಬೇಕೇ ಬೇಕು. ಆದ್ರೆ ಫಸ್ಟ್ ಯಾವುದೋ ಒಂದು ವಿಷಯಕ್ಕೂ ಪ್ರತಿ ಒಂದು ದಿನ ನಿಮ್ಮ ಬದುಕಲ್ಲಿ ನೀವು ಪ್ರಾರಂಭಿಸುವಾಗಲೂ ನೀವು ತೀರ್ಮಾನ ಮಾಡಬೇಕು, ನಾವು ತೀರ್ಮಾನ ಮಾಡಬೇಕು, ನನಗಾಗಿ ಶಿಲ್ಬೆಯಲ್ಲಿ ರಕ್ತ ಸುರಿಸಿರುವ ಯೇಸು ಅವ್ರ ಹಿಂದೆ ನಾನು ಹೋಗ್ತೀನಿ. ನೋಡಿ, ಅವಳು 12 ವರ್ಷ ಎಲ್ಲೆಲ್ಲೋ ಸುತ್ತಾಡಿದ್ಲು, ಏನು ವಾಸಿಯಾಗಿಲ್ಲ, ಸಾಯುವ ಒಂದು ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ದಾಳೆ. ಈಗ ಯಾರೋ ಅವಳಿಗೆ ಹೇಳಿದ್ದಾರೆ, ಯೇಸು ಒಂದು ಒಬ್ಬರಿದ್ದಾರೆ, ಅವರನ್ನ ಹೋಗಿ ನೀನು ಮುಟ್ಟಿದ್ರೆ ಅಂದ್ರೆ ಅವಳು ಕೇಳಿದಾಳೆ ಅನ್ಸ್ತಾರೆ, ಯೇಸುನ ಮುಟ್ಟಿದ್ರೆ ವಾಸಿ ಆಗುತ್ತೆ. ಯೇಸು ನಮ್ಮನ್ನು ಮುಟ್ಟಿದ್ರು, ಯೇಸು ಸ್ವಾಮಿಯನ್ನು ನಾವು ಮುಟ್ಟಿದ್ರು ಅದ್ಭುತ ನಡೆಯುತ್ತೆ. ನೀವು ಕೇಳ್ಬೋದು, ನಾನು ಯೇಸುನ ಎಲ್ಲಿ ಹೋಗಿ ಇವತ್ತು ನೋಡೋದು, ನಾನು ಯೇಸು ಸ್ವಾಮಿನ ಎಲ್ಲಿ ಕಂಡುಕೊಳ್ಳೋದೊಂದು. ಯೋಹಾನ 1ನೇ ಅಧ್ಯಾಯ ವಾಕ್ಯ ಹೇಳ್ತಾ ಇದೆ, ಆದಿಯಲ್ಲಿ ವಾಕ್ಯ ಇತ್ತು, ಆ ವಾಕ್ಯ ದೇವರಾಗಿತ್ತು, ಆ ವಾಕ್ಯ ದೇವರಲ್ಲಿತ್ತು, ಆ ವಾಕ್ಯನೇ ದೇವರಾಗಿ ಮನುಷ್ಯನಾಗಿ ಭೂಮಿಗೆ ಬಂದರು. ಈ ಒಂದು ವಾಕ್ಯನ ನೀವು ಅರ್ಥ ಮಾಡ್ಕೊಂಡ್ರೆ ದೇವರು ನಿಮ್ಮನ್ನು ಎಲ್ಲಾ ವಿಷಯದಿಂದ ವಾಸಿ ಮಾಡ್ತಾರೆ. ಒಂದು ವೇಳೆ ನೀವು ಹೇಳ್ಬೋದು, ನನಗೆ ಯಾವುದು ರೋಗ ಇಲ್ಲ, ಆದ್ರೆ ನಿಮ್ಮ ಮನಸ್ಸಲ್ಲಿ ಏನೋ ಒಂದು ನೋವಿದೆ, ಅದರಿಂದ ಹೊರಗಡೆ ಬರಕ್ ಆಗ್ತಾ ಇಲ್ಲ, ನನಗೆಲ್ಲ ಸರ್ವ ಸಮಸ್ತವೂ ಇದೆ, ನೆಮ್ಮದಿ ಇಲ್ಲ, ಸಮಾಧಾನ ಇಲ್ಲ, ಸಂತೋಷ ಇಲ್ಲ, ಅದರಂದು ಇವತ್ತು ದೇವರು ನಿಮ್ಮನ್ನು ಹೊರಗಡೆ ತರ್ತಾರೆ. ಹೆಂಗಸನ್ನು ನೋಡಿ ನಾವು ಕಲಿಬೇಕಾಗಿರೋದು, ಯೇಸು ಹಿಂದೆ ಹೋಗಿದ್ಲು, ಯೇಸು ಹಿಂದೆ ಹೋಗಿ ಯೇಸುನ ಮುಟ್ಟಿದ್ಲು. ಕಾರಣ ಏನು? ದೇವರ ಭಯ ಅವಳಿಗೆ. ದೇವರ ಮುಂದೆ ಬಂದಿಲ್ಲ. ಇವತ್ತು ದೇವರ ಭಯ ಇಲ್ದಿರೋದಿಂದೆ ಈ ಪ್ರಪಂಚದಲ್ಲಿ ಈ ವೈರಸ್ ಇಂಥ ಭಯಂಕರ ಕಾಟಗಳು ಬಂದಿದೆ. ಏನೋ ಒಂದು ನೀವು ಕೇಳ್ಬೋದು, ಇದಕ್ಕೂ ಅದಕ್ಕೂ ಏನು ಸಂಬಂಧ? ಇಡೀ ಲೋಕ ನನ್ನನ್ನು ಸೇರಿಸಿ ನಿಮ್ಗೆ ಹೇಳ್ತಾ ಇದ್ದೀನಿ. ಇಡೀ ಲೋಕದ ಜನರು ನಾವು ಮಾಡಿರುವ ಪಾಪಗಳಿಂದ ಇವತ್ತು ಈ ಪರಿಸ್ಥಿತಿ ಪ್ರತಿ ದೇಶಗಳಿಗೂ ಬಂದಿದೆ. ದೇವರು ಅದನ್ನು ಗಮನಿಸ್ತಾ ಇದ್ದಾರೆ. ದೇವರು ಇವತ್ತು ಅದರಿಗೆ ಒಂದು ಜಡ್ಜ್ಮೆಂಟ್ ತಗೊಂಡಿದ್ದಾರೆ. ಯಾವಾಗ ಎಲ್ಲ ದೇಶಗಳು ದೇವರ ಕಡೆ ತಿರುಗಿ, ಯಾವಾಗ ನಾವು ದೇವರ ಹತ್ರ ಹೋಗಿ ಅವ್ರ ಪಾದದಲ್ಲಿ ಬಿದ್ದು ಅಡ್ಡ ಬಿದ್ದು ನಾವು ಅಳ್ತೀವೋ, ಖಂಡಿತವಾಗಿ ದೇವರು ಈ ವೈರಸ್ ತೊಂದರೆಯಿಂದ ಬಿಡುಗಡೆ ಕೊಡ್ತಾರೆ. ಎಷ್ಟು ಜನ ಸತ್ತು ಬಿದ್ದಿದ್ದಾರೆ, ಅದರಲ್ಲಿ ಇವತ್ತು ನೀವು ಬದುಕಿದ್ದೀವಿ ಅಂದ್ರೆ ಅದು ದೇವರ ಕೃಪೆ. ದೇವರ ಕೃಪೆ ಶಾಶ್ವತವಾಗಿರೋದು. ನೋಡಿ, ಆ ಹೆಂಗಸು ಯೇಸುನ ಮುಟ್ಟಿದ ತಕ್ಷಣ ಯೇಸು ಸ್ವಾಮಿ
ಹತ್ರ ಅವಳು ಮಾತಾಡುವಾಗ ಅವ್ರು ಹೇಳಿದ ಒಂದು ಮಾತು, ಮಗಳೇ ಮಗಳೇ ಧೈರ್ಯವಾಗಿರು. ಯಾವ ವಿಷಯಕ್ಕೆ ನೋವು ಪಟ್ಕೊಂಡಿದ್ದೀರಾ? ಯಾವ ವಿಷಯದಲ್ಲಿ ವೇದನೆ ಪಡ್ತಾ ಇದ್ದೀರಾ? ದೇವರು ಹೇಳ್ತಾರೆ ಧೈರ್ಯವಾಗಿರು, ಧೈರ್ಯವಾಗಿರೋ. ಅಯ್ಯೋ ನನ್ನ ಹಣ ಎಲ್ಲ ಖಾಲಿ ಆಗ್ಬಿಟ್ಟಿದೆ, ಎಷ್ಟು ಮಕ್ಕಳು ಮನೆಯಲ್ಲಿದ್ದಾರೆ, ನಾನು ಹೆಂಗೆ ಇನ್ನು ಮುಂದುವರಿಯೋದು, ನಾನು ಏನು ಮಾಡೋದು? ಒಂದು ವೇಳೆ ನೀವು ರೈತರಾಗಿರ್ಬೋದು, ಅಯ್ಯೋ ನನ್ನ ತೋಟದಲ್ಲಿ ಎಲ್ಲ ಒಟ್ಟೋಗ್ಬಿಟ್ಟಿದೆ, ಎಲ್ಲ ನೀವು ಬಿಸ್ನೆಸ್ ಮಾಡೋರಾಗಿರ್ಬೋದು, ಎಲ್ಲ ನಂದು ವಾಶೌಟ್ ಆಗಿದೆ, ನಾನು ಏನು ಮಾಡೋದು? ಯೋಬು ಬದುಕನ್ನ ಮತ್ತೆ ಆಶೀರ್ವಾದ ಮಾಡಿರೋ ದೇವರು ಖಂಡಿತವಾಗಿ ನಿಮ್ಮನ್ನು ಆಶೀರ್ವಾದ ಮಾಡ್ತಾರೆ. ಯೇಸು ಸ್ವಾಮಿ ಹೆಂಗಸನ್ನು ನೋಡಿ ಹೇಳಿದ್ವು, ಮಗಳೇ ಧೈರ್ಯವಾಗಿರು, ನಿನ್ನ ನಂಬಿಕೆನೇ ನಿನ್ನನ್ನು ಸ್ವಸ್ಥತೆ ಮಾಡ್ತು. ನಂಬಿಕೆ ಇಲ್ದಿರೆ ದೇವರ ಹತ್ರ ಸಾಸಿವೆ ಕಾಳಷ್ಟು ಕೂಡ ಏನ್ ಪಡೆಯಕ್ಕಾಗಲ್ಲ. ಅದಕ್ಕೆ ಯೇಸು ಸ್ವಾಮಿ ಹೇಳಿದ್ರು, ಸಾಸಿವೆ ಕಾಳಷ್ಟು ನಂಬಿಕೆ ನಿಮ್ಮಲ್ಲಿ ಇದ್ರೆ ಬೆಟ್ಟನ ಹೋಗಿ ನೀವು ಸಮುದ್ರದಲ್ಲಿ ಬೀಳು ಅಂದ್ರೆ ಅದು ಬೀಳುತ್ತೆ ಅಂತ ಹೇಳಿದ್ರು. ನಮ್ಮ ನಂಬಿಕೆ ಬಹಳ ಕಮ್ಮಿ ಇದೆ ಅಂತ ದೇವ್ರಿಗೆ ಗೊತ್ತಾ. ಅದಕ್ಕೆ ದೇವರು ಎಕ್ಸ್ಪೆಕ್ಟ್ ಮಾಡಿದ ಎಷ್ಟು ಗೊತ್ತಾ? ಸಾಸಿವೆ ಕಾಳಷ್ಟು ನಿಮ್ಮಲ್ಲಿ ಇದೆಯಾ? ದೇವ್ರ ಮಗು ಯೇಸುನ ನಂಬ್ತೀನಿ ಅಂತ ಹೇಳ್ತಾ ಇದ್ದಿಲ್ಲ, ಯಾವುದೋ ವಸ್ತುಗಾಗಿ ನಂಬ್ತಾ ಇದ್ರ, ಇವತ್ತು ಬಿಟ್ಟು ಬಿಡಿ. ಯಾವುದೋ ಹಣಕ್ಕಾಗಿ ದೇವ್ರು ನಂಬ್ತೀರಾ, ಅದನ್ನು ಬಿಟ್ಬಿಡಿ. ನಮ್ಮ ಸರ್ವ ಸಮಸ್ತವು ದೇವರೇ, ಎ ಟು ಸೆಡ್ ಏಸು ಅಂತ ಹೇಳಿ ಅಂತ ಒಂದು ತೀರ್ಮಾನಕ್ಕೆ ನೀವು ಬರುವಾಗ ದೇವರು ಅದ್ಭುತ ಮಾಡ್ತಾರೆ. ಇಲ್ಲ ನನ್ನ ಫ್ರೆಂಡ್ ಎಲ್ಲಿಂದೋ ಯಾರೋ ಫೋನ್ ಮಾಡಿದಾರೆ, ನನ್ನ ಫ್ರೆಂಡ್ಗೆ ವೈರಸ್ ಅಟ್ಯಾಕ್ ಆಗಿದೆ ಅಂತ ನೋವು ಪಡ್ತಾ ಇದ್ದೀರಾ? ಅವ್ರಿಗಾಗಿ ಪ್ರಾರ್ಥನೆ ಮಾಡಿ. ನಿಮ್ಮ ಪ್ರಾರ್ಥನೆಯ ಮೂಲಕ ಅವ್ರನ್ನ ದೇವರು ಬಿಡಿಸ್ತಾರೆ. ನಿನ್ನ ಪ್ರಾರ್ಥನೆ ಮೂಲಕ ದೇವರು ಅವ್ರನ್ನ ಬಿಡಿಸ್ತಾರೆ. ನಿನ್ನೆ ಟಿವಿಯಲ್ಲಿ ನೋಡುವಾಗ ಒಂದು ಮಗು, ಅವ್ರ ತಾಯಿ ನರ್ಸ್, ತುಂಬಾ ದಿನ ವೈರಸ್ ಕಾಯಿಲೆ ಬಂದು ಅವ್ರ ಅಮ್ಮ ಹಾಸ್ಪಿಟಲ್ ಇದ್ರು. ಮೊನ್ನೆ ಒಂದು ವಾರಕ್ಕೆ ಮುಂಚೆ ತೋರಿಸಿದ್ರು ಟಿವಿ 9 ಆ ಮಗು ತಾಯಿನ ಬಿಟ್ಟು ಅಳ್ತಾ ಇದೆ. ಅವ್ರ ಅಮ್ಮಗೆ ಕೊರೋನಾ ವೈರಸ್ ಬಂದಿದೆ. ಬಹಳ ನೋವಾಯ್ತು ಅದು ನೋಡುವಾಗ. ಆವಾಗ ಕೂಡ ಹೃದಯದಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊಂಡಿದ್ದೆ. ಅನೇಕರು ಮಾಡಿರ್ತೀರ. ನಿನ್ನೆ ಆ ತಾಯಿ ವಾಸಿಯಾಗಿ ಆ ಮಗು ತಾಯಿ ಇಬ್ಬರು ಒಂದು ಸೇರಿದ್ದಾರೆ. ನೀವು ಮಾಡುವ ಒಂದೊಂದು ಪ್ರಾರ್ಥನೆನೂ ಪ್ರಿಯರೇ ಈ ಸಮಯದಲ್ಲಿ ಬಹಳ ಬಹಳ ಮುಖ್ಯವಾಗಿದೆ. ಇಟ್ಸ್ ವೆರಿ ಇಂಪಾರ್ಟೆಂಟ್. ನೀತಿವಂತರು ಮಾಡುವ ಪ್ರಾರ್ಥನೆ ದೇವರು ಹಂಗೆ ಕೇಳ್ತಾರೆ. ನೀತಿವಂತರು ಯಾರು? ಇವತ್ತು ಲಾಕ್ಡೌನ್ ಆಗಿ ಮನೆಯೊಳಗೆ ಕೂತಿದ್ದೀವಲ್ಲ, ದೇವರನ್ನು ಮಂಡಿ ಊರ್ತಾ ಇದೀವಲ್ಲ, ಅಳ್ತಾ ಇದೀವಲ್ಲ, ಉಪವಾಸ ಮಾಡ್ತಾ ಇದೀವಿ, ಎಲ್ಲಾ ಸಭೆ ಜನರು, ಪಾಸ್ಟರ್ಗಳು ಯೇಸು ಸ್ವಾಮಿ ರಕ್ತದಿಂದ ತೊಳೆಯಲ್ಪಟ್ಟಿದ್ವಲ್ಲ, ನಾವೇ ನೀತಿವಂತರು. ನೀವು ಇಲ್ಲಿ ಪ್ರಾರ್ಥನೆ ಮಾಡುವಾಗ ಪರಲೋಕದಲ್ಲಿ ತಂದೆಯಾಗಿರೋ ದೇವರ ಹತ್ರ ಯೇಸು ಸ್ವಾಮಿನ ಪ್ರಾರ್ಥನೆ ಮಾಡ್ತಾರೆ. ಅದನ್ನು ದೇವರು ಸರಿಪಡಿಸ್ತಾರೆ. ಇವತ್ತು ದೇವರ ಮಗುವೆ 12 ವರ್ಷ ರಕ್ತಕುಸುಮ ರೋಗ ಹೆಂಗಸನ್ನ ವಾಸಿ ಮಾಡಿರುವ ದೇವರು ಎಲ್ಲದಿಂದ ನಮ್ಮನ್ನು ಆಶೀರ್ವಾದ ಮಾಡಿ ಸರಿ ಮಾಡಕ್ಕಿದ್ದಾರೆ. ಅದರಿಂದ ನಿಮ್ಮ ಚಿಂತೆ ಭಾರವನ್ನ ಯೆಹೋವನ ಮೇಲೆ ಇಡ್ರಿ. ಅವರು ನಿಮ್ಮನ್ನು ಉದ್ಧರಿಸ್ತಾರೆ. ದೇವರನ್ನ ನಂಬಿರೋರಿಗೆ ಯಾವ ಮೇಲಿಗೂ ಕಮ್ಮಿ ಆಗಲ್ಲ, ಯಾವುದು ನಿಮಗೆ ಕಮ್ಮಿ ಆಗೋದಿಲ್ಲ. ಆದರೆ ನಮ್ಮೊಳಗೆ ನಂಬಿಕೆ ಇರುತ್ತೆ. ಈ ಹೆಂಗಸನ್ನ ದೇವರು ವಾಸಿ ಮಾಡಿದ್ರು, ಅವರ ನೋವಿಗೆ ಮುಟ್ಟಿದ್ರು, ಅವಳ ದೊಡ್ಡ ಸಾಕ್ಷಿ ಆಗ್ತದೆ. ಭಯಂಕರವಾಗಿರೋ ಒಂದು ಸಾಕ್ಷಿ ದೇವರಿಗೆ. ದೇವರ ಮಗುವೆ, ಇವತ್ತು ಒಂದು ತೀರ್ಮಾನಕ್ಕೆ ಬನ್ನಿ. ಏನಾಗಿದ್ರು ಸರಿ, ನಾನು ಬದುಕಿದ್ರು ಸರಿ, ಸತ್ತರೂ ಸರಿ, ಆ ಯೇಸುಗಾಗಿ ನಾನು ಜೀವಿಸ್ತೀನಿ ಅನ್ನೋದು ಒಂದು ತೀರ್ಮಾನ ಮಾಡಿ. ಅದನ್ನು ದೇವರು ನಿಮ್ಮ ಹತ್ರ ಬಯಸ್ತಾ ಇದ್ದಾರೆ. ಕೇಳ್ಬೋದು ನೀವು, ಯಾಕೆ ಇಂಥ ತೀರ್ಮಾನಗಳೆಲ್ಲ ನಾನು ತಗೋ? ಯೇಸು ಒಂದು ತೀರ್ಮಾನ ಮಾಡಿಕೊಂಡ್ರು, ಪರಲೋಕದಲ್ಲಿ ಒಂದು ತೀರ್ಮಾನ ಮಾಡಿಕೊಂಡ್ರು, 2000 ವರ್ಷಗಳ ಮುಂಚೆ ತೀರ್ಮಾನ ಮಾಡಿಕೊಂಡ್ರು. ಭೂಮಿಯಲ್ಲಿ ಮನುಷ್ಯರು ಆದಾಮ್ ಕಾಲದಿಂದ ಪಾಪದಲ್ಲಿ ಬೀಳ್ತಾರೆ, ಇದು ಭಯಂಕರವಾಗಿರೋ ಮರಣಗಳು ಉಂಟು ಮಾಡುತ್ತೆ, ಮನುಷ್ಯ ವಂಶಗಳಿಗೆಲ್ಲ ಶಾಪ ಬರುತ್ತೆ, ಇವ್ರನ್ನ ಹೇಗಾದ್ರೂ ನಾನು ಕಾಪಾಡಬೇಕಂತ ಹೇಳಿ ತಂದೆಯಾಗಿರೋ ದೇವರ ಹತ್ರ ತನ್ನನ್ನು ಸಮರ್ಪಣೆ ಮಾಡಿಬಿಟ್ರು. ನಾನು ಹೋಗಿ ಸಾಯ್ತೀನಿ ಅಪ್ಪ, ನಾನು ಸಾಯ್ತೀನಿ, ನನ್ನ ಜನರಿಗಾಗಿ ನಾನು ಸಾಯ್ತೀನಿ, ಏನಾದ್ರು ಮಾಡಿ ನನ್ನ ರಕ್ತವನ್ನಾದ್ರು ನೋಡಿ, ನಾನು ಸುರಿಯೋ ರಕ್ತವನ್ನಾದ್ರು ನೋಡಿ ನನ್ನ ಜನರನ್ನ ನೀನು ಬಿಡಿಸ್ಬೇಕು, ನೀವು ಕಾಪಾಡಬೇಕು ಅಂತ ಹೇಳಿ ಯೇಸು ತೀರ್ಮಾನ ಮಾಡ್ಕೊಂಡ್ರು. ಇವತ್ತು ಇಡೀ ನಮ್ಮ ಭಾರತ ದೇಶ ಅಲ್ಲ, ಪ್ರಪಂಚದಲ್ಲಿರುವ ಎಲ್ಲಾ ದೇಶಗಳಿಗೂ ಕಷ್ಟ, ಎಲ್ಲಾ ಮನುಷ್ಯರಿಗೂ ಕಷ್ಟ. ಶವಗಳನ್ನ ಉಣಿಸೋದಕ್ಕೆ ಜಾಗ ಇಲ್ಲ. ನೀವು ಕೇಳ್ಬೋದು, ಯಾಕೆ ಇದು ನಡೀತಾ ಇದೆ?
ದೇವರು ಯಾಕೆ ಮೌನವಾಗಿ, ದೇವರು ಮೌನವಾಗಿದ್ದಾರೆ. ಮೌನವಾಗಿ ಯೇಸುವನ್ನು ಶಿಲುಬೆಯಲ್ಲಿ ಹೊಡೆಯುವಾಗ ಕೂಡ ತಂದೆಯಾಗಿರೋ ದೇವರು ಮೌನವಾಗಿದ್ರು. ಕೆಲವೊಮ್ಮೆ ದೇವರದು ಚಿತ್ತ ಏನೊಂದು ನಮಗಿರುವ ಈ ಚಿಕ್ಕ ಮೆದುಳಲ್ಲಿ ನಾವು ಅರ್ಥ ಮಾಡ್ಕೊಳಕ್ ಆಗಲ್ಲ. ದೇವರೇನೋ ಆದ್ರೆ ಅದ್ರೊಳಗೆ ಒಳ್ಳೇದೇ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನಾವು ಪ್ರಾರ್ಥನೆ ಮಾಡಬೇಕು. ಈ 12 ವರ್ಷ ಕಷ್ಟ ನಿಮಗೆ ಇವತ್ತು ಎಷ್ಟು ವರ್ಷದಿಂದ ಕಷ್ಟ ಇದೆಯೋ, ಎಷ್ಟು ತಿಂಗಳಿಂದ ಕಷ್ಟ ಇದೆ ನನ್ಗೆ ಗೊತ್ತಿಲ್ಲ. ಆದ್ರೆ ದೇವರಿಗೆ ಗೊತ್ತುಂಟು. ದೇವರು ಅದರಿಂದ ನಿಮ್ಮನ್ನು ಬಿಡಿಸಕ್ಕೆ ಶಕ್ತನಾಗಿದ್ದಾರೆ. ನೀವು ಮಾಡಬೇಕಾಗಿರೋದೇನೋ ನಂಬಿಕೆ, ಅವ್ರ ಹಿಂದೆ ಹೋಗ್ಬೇಕು. ಯು ಹ್ಯಾವ್ ಟು ವಾಕ್ ಬಿಹೈಂಡ್ ಜೀಸಸ್. ಯು ಹ್ಯಾವ್ ಟು ವಾಕ್ ವಿತ್ ಜೀಸಸ್. ಯೇಸು ಒಟ್ಟಿಗೆ ನೀವು ಮಾತಾಡಬೇಕು, ಪ್ರತಿದಿನ ನಡಿಬೇಕು. ಹೆಂಗೆ ಮಾತಾಡೋದು ನೀವು ಕೇಳ್ತಾರೆ. ನೀವು ಮಾಡೋ ಪ್ರಾರ್ಥನೆ ಮಾತು. ನಿಮ್ಮ ಫ್ರೆಂಡ್ ಹತ್ರ ಮಾತಾಡ್ತೀರಾ, ನಿಮ್ಮ ರಿಲೇಷನ್ ಹತ್ರ ಮಾತಾಡ್ತೀರಾ, ಫೋನಲ್ಲಿ ಮಾತಾಡ್ತಾ ಇದ್ದೀರಾ. ಆ ತರ ದೇವರ ಹತ್ರ ಒಂಟಿಯಾಗಿ ಒಂದು ರೂಮ್ ಒಳಗೆ ಹೋಗಿ ಮಂಡಿ ಊರಿ ನಿಮ್ಮ ಫ್ಯಾಮಿಲಿ ಸಿಚುವೇಶನ್ ಏನಿದೆ, ನಿಮ್ಮ ಕುಟುಂಬದ ಪರಿಸ್ಥಿತಿ ಏನಿದೆ ಅಂತ ಮಾತಾಡಿ. ಇಡೀ ಲೋಕ ಜನ ಎಲ್ಲರೂ ನಾವು ದೇವರ ಹತ್ರ ಕ್ಷಮೆ ಕೇಳುವಾಗ ದೇವರು ಬಲ ಮರಗ್ತಾರೆ. ನೀವು ಕೇಳ್ಬೋದು, ಯೇಸು ಶಿಲುಬೆಯಲ್ಲಿ ಯೇಸು ಸ್ವಾಮಿ ಸತ್ರಲ್ಲ, ಎಲ್ಲಾ ಪಾಪಗೂ ಅಲ್ಲೇ ಕ್ಷಮೆ ಆಗಿದೆ ಅಂತ ಹೇಳ್ತಾ ಇದ್ದಾರಲ್ಲ, ಮತ್ತೆ ನಾವು ಕೂಡ ನಾನು ಯಾಕೆ ಪಾಪಗೆ ನಾನು ಕ್ಷಮೆ ಕೇಳಬೇಕು? ವಾಕ್ಯ ಏನ್ ಹೇಳ್ತದೆ ಗೊತ್ತಾ? ತನ್ನ ಪಾಪವನ್ನು ಅರಿಕೆ ಮಾಡಿ ಬಿಟ್ಟು ಬಿಡೋವನಿಗೆ ಶುಭ ಉಂಟಾಗತ್ತೆ, ತನ್ನ ಪಾಪವನ್ನು ಮುಚ್ಚಿಕೊಳ್ಳೋವನಿಗೆ ಶುಭ ಆಗೋದಿಲ್ಲ ಅಂತ ದೇವರು ಹೇಳಿದ್ರು. ಅರೆ, ಯೇಸು ಸ್ವಾಮಿ ಶಿಲುಬೆಯಲ್ಲಿ ಸತ್ತಿದ್ದು ನಿಜ. ಇಡೀ ಪ್ರಪಂಚದಲ್ಲಿರುವ ಎಲ್ಲಾ ಜನರಿಗಾಗಿ ಅವರು ಸತ್ತಿದ್ದು ನಿಜ. ಆದರೆ ಯಾರೆಲ್ಲ ಅವ್ರ ನಾಮದಲ್ಲಿ ತಂದೆಯಾಗಿರೋ ದೇವರ ಹತ್ರ ಪ್ರಾರ್ಥನೆ ಮಾಡ್ತಾರೋ ಪಾಪಗೆ ಕ್ಷಮೆ ಕೇಳಿ, ಆವಾಗಲೇ ಅದಕ್ಕೆ ಒಂದು ಉತ್ತರ ಬರೋದು, ಆವಾಗಲೇ ಅಲ್ಲಿ ಶುಭ ಉಂಟಾಗೋದು. ಇವತ್ತು ನಿಮ್ಮ ಕುಟುಂಬ ವಿಷಯವಾಗಿ, ನಿಮ್ಮ ಪರ್ಸನಲ್ ಆಗಿರೋ ವಿಷಯವಾಗಿ ದೇವರ ಹತ್ರ ನೀವು ಕ್ಷಮೆ ಕೇಳುವಲ್ಲ, ದೇವರು ನಿಮ್ಮನ್ನು ನೋಡಿ ನನ್ನ ಮಗಳೇ ನಾನು ಕ್ಷಮಿಸ್ತೀನಿ ಅಂತ ಹೇಳ್ತಾರೆ. ಆವಾಗೇನಾಗ್ತದೆ? ರೋಗದಿಂದ ಬಿಡುಗಡೆ, ಕಾಯಿಲೆಯಿಂದ ಬಿಡುಗಡೆ, ಕಷ್ಟದಿಂದ ಬಿಡುಗಡೆ, ಏನೇನು ತೊಂದರೆಗಳಿದೆಯೋ ಎಲ್ಲದಿಂದ ಬಿಡುಗಡೆ ಉಂಟಾಗುತ್ತೆ. ಚಿಕ್ಕ ಉದಾಹರಣೆ ನಿಮಗೆ ಹೇಳ್ತೀನಿ. ಲೋಕ 15ನೇ ಅಧ್ಯಾಯ ಓದಿ ನೋಡಿ. ಕೆಟ್ಟ ಮಗ ಅವ್ರ ತಂದೆನ ಬಿಟ್ಟು ಹೋಗಿರುವಾಗ ಹಂದಿ ಮೇಯಿಸುವ ಪರಿಸ್ಥಿತಿ ಅವನಿಗೆ ಬಂತು. ಹಂದಿ ತಿನ್ನುವ ಊಟ ತಿನ್ಬೇಕಾಗಿತ್ತು, ಅದನ್ನು ಅವನಿಗೆ ಕೊಡಕ್ಕೆ ಯಾರಿಲ್ಲ ಅಂತ ಬೈಬಲ್ ಹೇಳ್ತಾ ಇದೆ. ಅವನು ಯಾವತ್ತು ಅಲ್ಲಿಂದ ಮನ ತಿರುಗಿ ಅವನಿಗೆ ಬುದ್ಧಿ ಬಂದು ಅವ್ರ ಅಪ್ಪನ ಹುಡುಕಿ ಬಂದು ಮತ್ತೆ ಹಳೆ ಬದುಕು, ಮತ್ತೆ ಆಶೀರ್ವಾದದ ಬದುಕು, ಮತ್ತೆ ಒಂದು ರಾಜ ತರ ಅವ್ರ ಅಪ್ಪ ಇಟ್ರು ಅಲ್ವಾ? ಹಂಗಂದ್ರೆ ನಮ್ಮ ಭಾರತ ದೇಶ, ನಮ್ಮ ಕರ್ನಾಟಕ ಹಿಡಿದು ಲೋಕದಲ್ಲಿರೋ ಎಲ್ಲಾ ದೇಶಗಳು ದೇವರ ಹತ್ರ ಬರ್ಬೇಕಂದೇ ಇದು ನಡೀತಾ ಇದೆ. ಅನೇಕ ಕಾರಣಗಳು, ಅನೇಕ ಸೇವಕರುಗಳು ಹೇಳ್ಬೋದು. ಅದ್ರಲ್ಲಿ ನಾನು ಹೇಳ್ತಾರೆ ಒಂದು ಕಾರಣ, ಒಂದು ರೀಸನ್ ಈ ವೈರಸ್ ಇರೋದು ಕಾರಣ ನಾವೆಲ್ಲರೂ ದೇವರ ಕಡೆ ತಿರುಗಬೇಕು. ರಿಪೆಂಟೆನ್ಸ್, ಮನ ತಿರುಗಬೇಕು. ದೇವರು ಅದನ್ನು ಬಯಸ್ತಾ ಇದ್ದಾರೆ. ಅದಕ್ಕಾಗಿ ಈ ಘಟನೆಗಳೆಲ್ಲ ನಡೀತಾ ಇದೆ. ಅದರೊಂದು ನೀವು ಯಾರು ಸೋತೋಗ್ಬೇಡಿ ದೇವರ ಮಕ್ಕಳೇ. ಸ್ವಲ್ಪ ದಿನ ಮಾತ್ರ ಈ ಲಾಕ್ಡೌನ್ ಇರೋದು, ಅದು ಕೂಡ ಬೇಗನೆ ಸರಿ ಆಗುತ್ತೆ. ನಾರ್ಮಲ್ ಲೈಫ್ ಶುರು ಆಗುತ್ತೆ. ಇದೇ ಭೂಮಿಯಲ್ಲಿ ದೇವರ ಮಕ್ಕಳು, ದೇವರ ಪ್ರಜೆಗಳು, ನೀವು ತಲೆ ಎತ್ತಿ ನೀವು ಓಡಾಡ್ತೀರಾ, ಸಂತೋಷವಾಗಿರ್ತೀರಾ, ನೀವು ಕುಟುಂಬ ಜೊತೆ ಇರ್ತೀರಾ. ಇಲ್ಲಿ ಇನ್ನೊಂದು ವಿಷಯ ನೀವು ಗಮನಿಸಬೇಕಾದ್ರೆ, ಇದ್ರೊಳಗೆ ಸೈತಾನ್ ಕೂಡ ಈಗ ನುಗ್ಗಿದ್ದಾನೆ. ಸೈತಾನ್ ಕೂಡ ಬೇರೆ ಏನೇನು ಕಾರ್ಯಗಳನ್ನೆಲ್ಲ ಮಾಡ್ತಾ ಇದ್ದಾನೆ. ಅವುಗಳನ್ನೆಲ್ಲ ನಿಮ್ಮ ಪ್ರಾರ್ಥನೆ ಮೂಲಕ ದೇವರು ಸುಟ್ಟು ಬೂದಿ ಮಾಡ್ತಾರೆ. ದೇಶದಲ್ಲಿ ಒಂದು ಉಜ್ಜೀವನ ಉಂಟಾಗಕ್ಕಿದೆ, ಅದರೊಂದು ಈ ಕಾರ್ಯಗಳು ನಡೀತಾ ಇದೆ. ಇಲ್ಲಿ ನೀವು ನೋಡ್ಬೇಕಾಗಿದೆ, 12 ವರ್ಷ ರಕ್ತ ಕುಸುಮ ರೋಗ ಇರೋ ಹೆಂಗಸು ಎಲ್ಲೆಲ್ಲೂ ಸುತ್ತಾಡಲು ವಾಸಿಯಾಗಿಲ್ಲ, ಯೇಸು ಸ್ವಾಮಿ ಹತ್ರ ಬರುವಾಗ ವಾಸಿ ಆಯಿತು. ನನಗೆ ಒಂದು ಸಹೋದರಿ ಬಂದು ಹೇಳಿದ್ರು, ಬ್ರದರ್, ಎಂಜಿಲ್ ಉಗಿಯುವಾಗಲ್ಲ ಬಾಯಲ್ಲಿ ರಕ್ತ ಬಂದ್ರೂ ಪರವಾಗಿಲ್ಲ, ಆದ್ರೆ ಅದ್ರ ರಕ್ತದ ಒಂದು ಸ್ಮೆಲ್, ಒಂದು ವಾಸನೆ ಬರುತ್ತೆ ನೋಡಿ, ಅದು ತಡೆಯಕ್ಕೆ ಆಗಲ್ಲ. ನಾನು ಸತ್ತೋಗ್ಬಿಟ್ರೆ ಕೂಡ ಒಳ್ಳೇದು, ಆದ್ರೆ ನಾನು ಸತ್ತೋಗ್ಬಿಟ್ರೆ ನನ್ನ ಮಗನಿಗೆ, ನನ್ನ ಗಂಡನಿಗೆ ಯಾರಿದ್ದಾರೆ ಎಂದು ಹತ್ತಿರೋರು. 8 ವರ್ಷ ಆಯ್ತು ದೇವರು ವಾಸಿ ಮಾಡಿ ಇವತ್ತು ಚೆನ್ನಾಗಿಟ್ಟಿದ್ದಾರೆ. ಇವತ್ತು ಯೇಸುನ ನಂಬ್ಕೊಂಡು ಅವರು ಎಂಜಿಲ್ ಹೋಗುದನ್ನು ರಕ್ತನೂ ಬರಲ್ಲ, ಏನೂ ಬರಲ್ಲ. ಯಾವತ್ತು ಯೇಸುನ ನಂಬಿದ್ರು ಆವತ್ತೇ ದೇವರನ್ನು ವಾಸಿ ಮಾಡಿಬಿಟ್ರು. ಹಾಗೆ ನಿಮಗೂ ದೇವರು ಮಾಡ್ತಾರೆ. ಅದನ್ನು ದುಃಖ ಪಡಬೇಡಿ. ದುಃಖ ಪಡೆದಿರಿ ಇರಕ್ಕಾಗಲ್ಲ. ಸ್ವಂತ ಜನರು, ರಿಲೇಷನ್ಸು, ಫ್ರೆಂಡ್ಸು
ಎವ್ರಿ ಇಂಡಿಯನ್ಸ್ ಆರ್ ಅವರ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ಅವ್ರುಗಳಿಗೆ ಏನಾದ್ರು ನಡೀತಾ ಇರುವಾಗ ನಮ್ಮಿಂದ ತಡೆಯಕ್ಕಾಗಲ್ಲ. ಆದರೆ ಮನಸ್ಸನ್ನ ಕೆಲವೊಮ್ಮೆ ನಾವು ಗಟ್ಟಿ ಮಾಡಬೇಕು, ಪ್ರೇಯರ್ ಮಾಡಬೇಕಾಗಿದೆ. ಅದನ್ನೇ ದೇವರು ಬಯಸ್ತಾ ಇದ್ದಾರೆ. ಇದು ಮೊದಲನೇ. ಎರಡನೇದಾಗಿ ಮತ್ತೆಯ 12:29 ವಾಕ್ಯವನ್ನ ನಾವು ಓದೋದನ್ನು ಕೇಳೋಣ. ಎರಡನೇದಾಗಿ ದೇವರು ಇವತ್ತು ನಮಗೆ ಏನು ಈ ವಾಕ್ಯದ ಮೂಲಕ ಹೇಳ್ತಾ ಇದ್ದಾರೆ. ಇದಲ್ಲದೆ ಒಬ್ಬನು ಮೊದಲು ಬಲಿಷ್ಠನನ್ನ ಕಟ್ಟಿ ಹಾಕಿಲ್ಲ ಅಂದ್ರೆ ಆ ಬಲಿಷ್ಠನ ಮನೆಯನ್ನು ಒಕ್ಕುವವನ ಸೊತ್ತನ್ನು ಸುಡುಕೊಳ್ಳೋದು ಹೇಗೆ? ಕಟ್ಟಿ ಹಾಕಿದ ಮೇಲೆ ಅವನ ಮನೆಯನ್ನು ಸುಡುಕೊಂಡನು. ಇಲ್ಲಿ ಈ ವಾಕ್ಯ ಏನ್ ಹೇಳ್ತಾರೆ ಅಂದ್ರೆ, ಮೊದಲನೇದು ದೇವರು ನಮ್ಗೆ ಹೇಳ್ತಾ ಇದ್ದಾರೆ, ಭಯ ಪಡಬೇಡ, ನಿನ್ನ ನಂಬಿಕೆ ನಿನ್ನನ್ನ ಸ್ವಸ್ಥತೆ ಮಾಡ್ತು ಒಂದು ಆ ಹೆಂಗಸಿಗೆ. ಎರಡನೇದು ಒಂದು ಸಿಂಪಲ್ ಎಕ್ಸಾಂಪಲ್ ಯೇಸು ಸ್ವಾಮಿ ಹೇಳ್ತಾರೆ ಸೈತಾನ್ ಬಗ್ಗೆ. ಇಡೀ ಸೈತಾನು ಈ ಲೋಕವನ್ನ ಆಳ್ವಿಕೆ ಮಾಡ್ತಾ ಇದ್ದಾನೆ. ಈ ಪ್ರಪಂಚವನ್ನು ಸೃಷ್ಟಿ ಮಾಡಿದ್ದು ದೇವರೇ. ಕೀರ್ತನೆಗಳು 24:1 ಹೇಳ್ತದೆ, ಭೂಮಿಯು ಸಮಸ್ತವು ದೇವರದೇ. ಈ ಪ್ರಪಂಚವನ್ನು ಸೃಷ್ಟಿ ಮಾಡಿ ಆದಾಮ್ ಕೈಯಲ್ಲಿ ದೇವರು ಕೊಟ್ಟಿದ್ದು ನಿಜ. ಆದ್ರೆ ಯಾವತ್ತು ಆದಾಮ್ ದೇವರ ಮಾತಿಗೆ ವಿಧೇಯರ ಹಾಕ್ದಿರ ಹೋಗಿದ್ನೋ, ಅದನ್ನು ಸೈತಾನು ಅದರ ಮೇಲೆ ಇರುವ ಎಲ್ಲ ಅಧಿಕಾರವನ್ನು ಕಿತ್ಕೊಂಡ. ಅದರೊಂದು ಅವನ ಆಳ್ವಿಕೆ ಇಲ್ಲಿದೆ. ಅದಕ್ಕೆ ಇವನ ಆಳ್ವಿಕೆನ ಇವತ್ತು ಹೊಡಿಬೇಕು, ಇವನ ಆಳ್ವಿಕೆಯನ್ನು ಚದರಿಸಬೇಕು. ಈ ಭಯಂಕರವಾಗಿರುವ ಕಾರ್ಗತ್ತಲ ಭೂಮಿಯಲ್ಲಿ ನಾವು ಚೆನ್ನಾಗಿ ಬದುಕಬೇಕಾದ್ರೆ ಒಂದು ರಹಸ್ಯವನ್ನು ಯೇಸು ಸ್ವಾಮಿ ಹೇಳ್ಕೊಡ್ತಾ ಇದ್ದಾರೆ. ಏನಂದ್ರೆ, ಒಬ್ಬ ಬಲವುಳ್ಳ ಒಂದು ಮನುಷ್ಯನ ಮನೆ ಒಳಗೆ ಹೋಗಿ ಒಬ್ಬ ಕಳ್ತನ ಮಾಡಬೇಕಾಗಿದೆ. ಆ ಬಲ ಇರೋ ಮನುಷ್ಯನ ಅವನು ಏನ್ ಮಾಡ್ತಾನಂತೆ, ಕಟ್ ಹಾಕ್ತಾನಂತೆ. ಚೈನಲ್ಲೋ ಹಗ್ಗದಲ್ಲೋ ಅವನ ಕೈ ಕಾಲುಗಳನ್ನ ಕಟ್ಟಬೇಕು. ಒಂದು ಬಹಳ ಬಲವಾಗಿರೋ ಒಂದು ಪರಾಕ್ರಮಿ, ಅವನ ಮನೆಯಲ್ಲಿ ವಜ್ರ ವೈರ ದುಡ್ಡು ಎಲ್ಲ ಇದೆ, ಬೆಳ್ಳಿ ಬಂಗಾರ. ಅವನ ಮನೆ ಒಳಗೆ ಹೋಗ್ಬೇಕಾದ್ರೆ ಫಸ್ಟ್ ಅವನ್ ಏನ್ ಮಾಡ್ಬೇಕು, ಕೈ ಕಾಲು ಕಟ್ಬಿಡ್ಬೇಕು. ಆವಾಗ ಏನ್ ಮಾಡ್ಬೋದು, ಅವನ ಮನೆ ಒಳಗೆ ಹೋಗಿ ಅವನ ಮನೆಯಲ್ಲಿ ಏನೇನು ಬೆಲೆ ಉಳ್ಳ ವಸ್ತುಗಳಿದೆ ಎಲ್ಲ ಎತ್ಕೊಂಡು ಬಂದ್ಬಿಡ್ಬೋದು. ಅದನ್ನೇ ಎಕ್ಸಾಂಪಲ್ ಆಗಿ ಸ್ವಾಮಿ ಹೇಳ್ತಾ ಇದ್ದಾರೆ. ಸೈತಾನನ್ನೇ ಯೇಸು ಸ್ವಾಮಿ ಬಲಿಷ್ಠನು ಅಂತ ಹೇಳ್ತಾ ಇದ್ದಾರೆ. ಯಾಕೆ? ಸೈತಾನ್ ಬಂದು ಒಂದು ದೂತ. ದೇವರು ಪರಲೋಕದಲ್ಲಿ ಅನೇಕ ದೂತರುಗಳನ್ನ ಮಾಡಿದ್ರು, ಅದರಲ್ಲಿ ಒಬ್ಬ ಲೂಸಿಫರ್. ಹಾಗಾದ್ರೆ ಈ ಸೈತಾನ್ ಬಂದು ಒಂದು ದೂತ. ಅವನ ಪರಲೋಕದಿಂದ ಕೆಳಗೆ ಬಿದ್ದೋಗದ, ದೇವರು ಅವನ್ನ ಅಲ್ಲಿಂದ ತಳ್ಳಿಬಿಟ್ರು. ಇವಾಗ ಅವನ ಆಳ್ವಿಕೆ ಭೂಮಿಯಲ್ಲಿದೆ. ಇವನನ್ನ ನೀವು ನಾನು ಬಂಧಿಸಕ್ಕಾಗಲ್ಲ. ಆದ್ರೆ ಯೇಸು ಸ್ವಾಮಿ ಹೆಸರಲ್ಲಿ ಅವನ್ನ ಬಂಧಿಸ್ಬೋದು. ನೀವು ಯೇಸು ಸ್ವಾಮಿ ಹೆಸರು ಯೂಸ್ ಮಾಡುವಾಗ ಅವನ್ನ ನೀವು ಬಂಧಿಸ್ಬೋದು. ದೇವರು ಹೇಳ್ತಾದ್ರೆ, ಅವನು ಆಳ್ವಿಕೆ ಮಾಡ್ತಾ ಇದ್ದಾನೆ. ಇವಾಗ ಅವನ್ನ ನೀವು ಬಂಧಿಸಿದ್ರೆ ಈ ಪ್ರಪಂಚ ಅವನ ಕೈಲಿದೆ. ಇಲ್ಲಿ ನಿಮ್ಮ ಆಶೀರ್ವಾದಗಳನ್ನ ಏನೇನು ಕದ್ದಿಟ್ಟಿದಾನೋ ಎಲ್ಲವನ್ನು ನೀವು ಪಡ್ಕೊಬಹುದು. ಇವತ್ತು ಅವನನ್ನ ನಾವು ಆಕಾಶ ಮಂಡಲದಲ್ಲಿ ಇರುವ ದುರಾತ್ಮವನ್ನ, ಸೈತಾನುಗಳನ್ನ ನಾವು ಏನ್ ಮಾಡಬೇಕು, ಯೇಸುವಿನ ಹೆಸರಲ್ಲಿ ಬಂಧಿಸಬೇಕು. ಬಂಧಿಸುವಾಗ ಈ ಪ್ರಪಂಚದಲ್ಲಿ ನೀವು ನಾವು ಆಶೀರ್ವಾದದ ಬದುಕಬಹುದು. ಸರಿ, ಯಾವಾಗ ಅವನ್ನ ಬಂಧಿಸಬೇಕು? ಪ್ರತಿದಿನ ಬೆಳಗ್ಗೆ ಪ್ರಾರ್ಥನೆಯಲ್ಲಿ ಅವನು ಬಂಧಿಸಿರಿ. ನಿಮ್ಮ ಕುಟುಂಬಕ್ಕೆ ವಿರೋಧವಾಗಿ ಕಾರ್ಯ ಮಾಡುವ ಸೈತಾನ್ನ ಬಂಧಿಸಿರಿ. ನಿಮ್ಮ ಸಭೆಗೆ ವಿರೋಧವಾಗಿ ಕಾರ್ಯ ಮಾಡುವ ಸೈತಾನ್ನ ಬಂಧಿಸಿರಿ. ನಿಮ್ಮ ಮನೆಯಲ್ಲಿ ಇರೋ ಒಬ್ಬೊಬ್ಬರಿಗೆ ವಿರೋಧವಾಗಿರುವ ಸೈತಾನ್ನ ನೀವು ಬಂಧಿಸಿರಿ. ಅವನ್ನ ಬಂಧಿಸಿದ ಮೇಲೆ ಈ ಪ್ರಪಂಚದಲ್ಲಿ ನೀವು ಒಂದು ಸಮಾಧಾನದ ಬದುಕು ನೀವು ಬದುಕಬಹುದು. ಆವಾಗ ನೋಡಿ, ಅವನ ಕಾಯಿಲೆ ತರಕ್ಕಾಗಲ್ಲ, ಬಡತನ ತರಕ್ಕಾಗೋದಿಲ್ಲ, ಸೋಲನ್ನು ತರಕ್ಕಾಗೋದಿಲ್ಲ. ಇಲ್ಲಾಂದ್ರೆ ನಿಮ್ಮನ್ನು ಮಂಕುತನವಾಗಿ ಮಾಡಿ ನಿಮ್ಮ ಆತ್ಮೀಯ ಬದುಕನ್ನು ಕೆಡಿಸಿ, ನಿಮ್ಮ ಶರೀರವನ್ನು ಕೆಡಿಸಿ, ನಿಮಗೆ ಬರುವ ಆಶೀರ್ವಾದಗಳನ್ನೆಲ್ಲ ತಡೆ ಮಾಡಿ. ಈಗ ಫಸ್ಟ್ ಇಯರ್ ನಾವು ನಿಮಗೆ ಪ್ರಸಂಗ ಮಾಡಿಲ್ಲ, ಆ ತರ 12 ವರ್ಷ ರಕ್ತ ಕುಸುಮ ರೋಗದಲ್ಲಿ ಇದ್ದಿರುವ ಹೆಂಗಸು ತರ ನಮ್ಮನ್ನ ಏನಿಲ್ದಿರ ಮಾಡ್ಬಿಡ್ತಾನೆ. ಅದಕ್ಕೆ ಎರಡನೇದು ದೇವರು ಹೇಳ್ತಾ ಇದ್ದಾರೆ, ಆ ಸೈತಾನ್ನ ನೀವು ಏನ್ ಮಾಡಿ ಬಂಧಿಸ್ರಿ ಅಂತ.
ಬಲವುಳ್ಳವನ್ನು ನೀವು ಬಂಧಿಸಿದ ಮೇಲೇನೆ ಅವನ ಒಳಗೆ, ಅವನ ಮನೆ ಒಳಗೆ ಇರೋ ಎಲ್ಲವನ್ನು ಕೂಡ ನೀವು ಎತ್ಕೊಂಡು ಬರ್ಬೋದು. ಪ್ರಪಂಚದಲ್ಲಿ ದೇವರು ನಮಗೆ ಎಲ್ಲ ಕೊಟ್ಟಿದ್ದಾರೆ, ಇದನ್ನೆಲ್ಲ ಕದ್ದಿಟ್ಕೊಂಡಿದ್ದಾನೆ ಸೈತಾನ. ಅನೇಕ ರೀತಿಯಲ್ಲಿ, ಅದೆಲ್ಲ ಇಲ್ಲಿ ಹೇಳಕ್ಕಾಗಲ್ಲ, ಅನೇಕ ರೀತಿಯಲ್ಲಿ ಅವನು ಕದ್ದಿಟ್ಕೊಂಡಿದ್ದಾನೆ. ಅವುಗಳನ್ನೆಲ್ಲ ನೀವು ಪ್ರಾರ್ಥನೆಯಲ್ಲಿ ತೆಗೆಸಬೇಕು ಹೊರಗಡೆ. ಇಡೀ ದೇಶ ದೇವರ ಕಡೆ ತಿರುಗಬೇಕು. ಇಡೀ ದೇಶದಲ್ಲಿರುವ ಬಂಧನಗಳಲ್ಲಿರುವ ಜನರು ದೇವರ ಕಡೆ ಬರಬೇಕು. ಅದನ್ನೇ ದೇವರು ಬಯಸ್ತಾ ಇದ್ದಾರೆ. ಇದನ್ನ ಪ್ರತಿ ಸಭೆ ಜನರು, ಪ್ರತಿ ದೇವರ ಮಕ್ಕಳು, ಪ್ರತಿ ವಿಶ್ವಾಸಿಗಳು, ಪ್ರತಿ ಸೇವಕರು, ಇನ್ಕ್ಲೂಡಿಂಗ್ ಮೀ, ನಾವೆಲ್ಲರೂ ಮಾಡಿದ್ರೆ ನಮ್ಮ ದೇಶ ಬೇಗ ರಕ್ಷಣೆ ಆಗುತ್ತೆ. ಯಾಕೆ ರಕ್ಷಣೆ ಆಗಬೇಕು? ಯೇಸು ಸ್ವಾಮಿ ಬರವಣಿಗೆ ಹತ್ರ ಆಗ್ತದೆ. ಅದೇ ಇದು ಸೂಚನೆಗಳು ಈಗ ನಡೀತಾ ಇರೋದು. ದೇವರು ಬೇಗ ಬರಕ್ಕಿದ್ದಾರೆ. ಸುಂದರವಾಗಿರೋ ಪರಲೋಕಕ್ಕೆ ನಾವು ಹೋಗಕ್ಕಿದ್ದೀವಿ. ಇದೇನು ಶಾಶ್ವತ ಅಲ್ಲ ಈ ಲೋಕ. ಇದನ್ನ ಬಿಟ್ಟು ನಾವು ಹೋಗ್ಬೇಕು. ನೆಕ್ಸ್ಟ್ ನಡೆಯಕ್ಕಿರೋದೇ, ಫಸ್ಟ್ ಇಡೀ ಪ್ರಪಂಚ ಉಂಟಾಗಿರೋದಿಂದು ಮನುಷ್ಯನು ಪಾಪದಿಂದ ಹೆಂಗೆ ಹೊರಗಡೆ ಬರ್ತಾನೆ ಅನ್ನೋದು ಕಷ್ಟಪಡ್ತಾ ಇದ್ದು. ಪ್ರಪಂಚದಲ್ಲಿ ಭಯಂಕರವಾಗಿರುವ ಇಂಪಾರ್ಟೆಂಟ್ ಆಗಿರುವ 3 ವಿಷಯಗಳು ಏನ್ ಗೊತ್ತಾ? ಬಹಳ ಪ್ರಾಮುಖ್ಯ ವಿಷಯಗಳು. ಮಣ್ಣಿಂದ ಮನುಷ್ಯನ ದೇವರು ಸೃಷ್ಟಿ ಮಾಡಿದ್ರು. ಮಣ್ಣಿಂದ ಆದಾಮನ ದೇವರು ಸೃಷ್ಟಿ ಮಾಡಿದ್ರು. ಎರಡನೇದು, ದೇವರೇ ಮನುಷ್ಯನಾಗಿ ಬಂದು ಶಿಲುಬೆಯಲ್ಲಿ ತನ್ನ ಪ್ರಾಣವನ್ನು ಬಿಟ್ಟಿದ್ದು. ಮೂರನೇದು, ಈ ಪ್ರಪಂಚ ಇವಾಗ ಎಕ್ಸ್ಪೆಕ್ಟ್ ಮಾಡ್ತಾ ಇರೋ ಒಂದು ವಿಷಯ, ಯೇಸು ಪ್ರಭು ರಾಜಾದಿರಾಜನಾಗಿ ಪರಲೋಕದಿಂದ ಇಳಿದು ಬರುತ್ತಿದ್ದಾರೆ. ಇಡೀ ಪ್ರಪಂಚನು ಅದಕ್ಕೋಸ್ಕರ ಕಾಯ್ತಾ ಇದೆ. ಅದು ಬೇಗ ನಡೆಯಕ್ಕಿದೆ. ಅದಕ್ಕಾಗಿ ನಮ್ಮನ್ನು ನಾವು ತಯಾರ್ಪಡಿಸ್ಬೇಕು. ಆದ್ರ ಯೇಸು ಸ್ವಾಮಿ ಬರವಣಿಗೆಯಲ್ಲಿ ಅಲ್ಲಿ ಇರಬೇಕಾಗಿದ್ರೆ ಸೈತಾನ್ನ ಬಿಟ್ಟು ನಾವು ದೂರ ಆಗ್ಬೇಕು. ಸೈತಾನ್ ಜೊತೆಗೆ ನಾವು ಬದುಕಬಾರ್ದು. ಸೈತಾನ್ ಜೊತೆಗೆ ನಮಗೂ ಅವನಿಗೂ ಏನೊಂದು ರಿಲೇಶನ್ಶಿಪ್ ಇರಬಾರ್ದು. ಇದನ್ನು ದೇವರು ಬಯಸ್ತಾ ಇದ್ದಾರೆ. ವಾಕ್ಯ ಏನ್ ಹೇಳ್ತದೆ? ಕಳ್ಳನ್ನು ಕದ್ದುಕೊಳ್ಳಕ್ಕೂ ಹಾಳು ಮಾಡಕ್ಕೂ ಬರ್ತಾನೆ, ನಮ್ಮನ್ನು ಏನಿಲ್ದಿರ ಮಾಡಕ್ ಬರ್ತಾನೆ. ಯೇಸುರಾಜ್ ಹೇಳಿದ್ರು, ನಾನಂತೂ ನನ್ನ ಕುರಿಗಳಿಗೆ ಪ್ರಾಣ ಕೊಡಕ್ಕೆ ಬಂದಿದ್ದೀನಿ, ಒಂದು ಪ್ರಾಣವನ್ನೇ ಶಿಲುಬೆಯಲ್ಲಿ ಕೊಟ್ಟರು. ಇದಕ್ಕಿಂತ ಏನು ಪ್ರೀತಿ ನಮಗೆ ಬೇಕು? ಅವ್ರ ಪ್ರೀತಿಗಿಂತಲೂ ಶಾಶ್ವತವಾಗಿರೋದು ಯಾವುದಿಲ್ಲ. ಅವ್ರ ಪ್ರೀತಿ ನಿಮ್ಮ ಕುಟುಂಬದಲ್ಲಿ ಬಂದ್ಬಿಟ್ರೆ, ನಿಮ್ಮ ಸಭೆ ಒಳಗೆ ಬಂದ್ಬಿಟ್ರೆ, ನಿಮ್ಮ ಸೇವೆ ಒಳಗೆ ಬಂದ್ಬಿಟ್ರೆ, ನಿಮ್ಮ ಹೃದಯದಲ್ಲಿ ಬಂದ್ಬಿಟ್ರೆ, ಬದುಕೇ ಎಷ್ಟು ಸುಂದರವಾಗಿರುತ್ತೋ ಹೇಳಕ್ಕಾಗೋದಿಲ್ಲ. ಬಾಯಿ ಮಾತಲ್ಲಿ ಹೇಳಕ್ಕಾಗಲ್ಲ. ದೇವರ ಪ್ರೀತಿ ಒಳಗೆ ಸಮಾಧಾನ ಇದೆ, ದೇವರ ಪ್ರೀತಿ ಒಳಗೆ ಸಂತೋಷ ಇದೆ, ದೇವರ ಪ್ರೀತಿ ಒಳಗೆ ಎಲ್ಲವೂ ಇದೆ. ಅದನ್ನು ನಾವು ಬಯಸ್ಬೇಕು. ಪ್ರೀತಿ ಇಲ್ದಿರೆ ಯಾರು ಕೂಡ ದೇವ್ರನ್ನ ಹತ್ರ ಆಗೋದಿಲ್ಲ. ದೇವರು ಪ್ರೀತಿ ಸ್ವರೂಪನೊಂದು ಬರೆಯಲ್ಪಟ್ಟಿದೆ. ದೇವರು ಪ್ರೀತಿ ಸ್ವರೂಪನಾಗಿದ್ದಾರೆ. ಪ್ರೀತಿದು ಮೂಲನೇ ದೇವರು. ಪ್ರೀತಿ ಎಲ್ಲಿ ಪ್ರಾರಂಭ ಆಯಿತು? ಪರಲೋಕದಲ್ಲಿರುವ ತಂದೆಯಾಗಿರುವ ದೇವರ ಹೃದಯದಲ್ಲಿ ಪ್ರಾರಂಭ ಆಗಿ ಅದು ಅಲ್ಲಿಂದ ಯೇಸು ಸ್ವಾಮಿ ಒಳಗೆ ತುಂಬಿಸಿ, ಯೇಸು ಸ್ವಾಮಿ ಮೂಲಕ ಶಿಲುಬೆಂದು ನಮ್ಮೆಲ್ಲರೊಳಗೂ ಬಂದು ಅದು ತುಂಬಿಸ್ತಾ ಇದೆ. ಆ ಪ್ರೀತಿ ನಿಜ. ಆ ಪ್ರೀತಿ ನಮಗೆ ಬೇಕು. ಮೊದಲನೇ ವಿಷಯ ನಂಬಿಕೆ. ಎರಡನೇ ವಿಷಯ, ನಾವು ಸೈತಾನ್ನ ಬಂಧಿಸಬೇಕು. ನಾನು ಆವಾಗಲೇ ನಿಮ್ಗೆ ಹೇಳಿದ್ದೀನಿ, ನಾವು ಯೇಸು ಸ್ವಾಮಿನ ಮುಟ್ಟಿದ್ರು, ಯೇಸು ಸ್ವಾಮಿ ನಮ್ಮನ್ನ ಮುಟ್ಟಿದ್ರು ಕೂಡ ಅದ್ಭುತ ನಡೆಯುತ್ತದೆ. ಇನ್ನೊಂದು ವಾಕ್ಯ ನಾವು ಓದೋಣ. ಮತ್ತೇಯ ಪುಸ್ತಕ 14ನೇ ಅಧ್ಯಾಯ 36ನೇ ವಾಕ್ಯ ಓದೋದನ್ನು ಕೇಳೋಣ. ನಿನ್ನ ಉಡುಪಿನ ಗೊಂಡೆಯನ್ನಾದರೂ ಮುಟ್ಟಬೇಕೆಂದು ಬೇಡಿಕೊಂಡರು ಮುಟ್ಟಿದವರೆಲ್ಲರೂ ಸ್ವಸ್ಥವಾದರು. ಯೇಸು ಸ್ವಾಮಿ ಹತ್ರ ಬಂದು ಜನರು ಕೇಳ್ತಾರೆ, ನಿಮ್ಮ ಉಡುಪಲ್ಲಿ ಯಾವುದೋ ಒಂದು ಆ ಮೂಲೆನಾದ್ರೂ ನಾವು ಮುಟ್ತೀವಿ, ನಮಗೆ ಉತ್ತರ ಕೊಡಿ. ಇಲ್ಲ ಅಂತ ಹೇಳಿಲ್ಲ ಯೇಸಪ್ಪ. ಹಲ್ಲೆಲೂಯಾ. ಇಲ್ಲ ಅಂತ ಹೇಳಿಲ್ಲ ಅವರು. ಯಾರೆಲ್ಲ ಹೋಗಿ ಮುಟ್ಟಿದ್ರು ಎಲ್ಲರೂ ವಾಸಿ ಆದ್ರು. ಕೆಲವು ವರ್ಷಗಳ ಮುಂದೆ ತಮಿಳುನಾಡಲ್ಲಿ ಒಂದ್ ಕಡೆ ಸೇವೆಗೆ ಹೋಗಿರುವಾಗ, ಅದೊಂದು ಹಳ್ಳಿ, ಆ ಹಳ್ಳಿಯಲ್ಲಿ ಭಯಂಕರವಾಗಿರೋ ಹಳ್ಳಿ, ಅಲ್ಲಿ ಭಯಂಕರ ಸೈತಾನ್ ತುಂಬಿದ್ದಾನೆ. ಆದ್ರೆ ಆ ಒಂದು ಕೂಟದಲ್ಲಿ ಸುಮಾರು ಒಂದು 10-15 ಅಡಿ ದೂರದಷ್ಟು ಪ್ರೇಯರ್ ಆಗಿದ ಮೇಲೆ, ವಾಕ್ಯ ಆಗಿದ ಮೇಲೆ ನಾವು ಪ್ರಾರ್ಥನೆ ಮಾಡುವಾಗ 10-15 ಅಡಿ ಅಷ್ಟು ದೂರ ತನಕ ಜನರು ಹಂಗಂಗೆ ರೋಡಲ್ಲೆಲ್ಲ ಬಿದ್ದೋಗೋದ್ರು ಪ್ರೇಯರ್ ಮಾಡುವಾಗ. ಕಾರಣ ಏನು ಹೇಳಿ?
ಆ ವಾಕ್ಯವನ್ನು ಸಾರುವಾಗ ಕೆಲವು ಹೆಂಗಸರು ಕೆಲವು ಹುಡುಗರೆಲ್ಲ ಬಂದು ಹೇಳಿದ್ರು, ನಾವು ಪ್ರಸಂಗ ಮಾಡ್ತಾ ಇರೋ ಜಾಗದಲ್ಲಿ ಯೇಸು ಸ್ವಾಮಿ ನಿಂತಿದ್ರು. ಆ ಊರಲ್ಲಿರೋರೆಲ್ಲರಿಗೂ ಹೊಟ್ಟೆ ನೋವು, ಚಿಕ್ಕ ಮಕ್ಕಳು 6 ವಯಸ್ಸು 8 ವಯಸ್ಸು 30 ವಯಸ್ಸು 50 ವಯಸ್ಸು ಎಲ್ಲರಿಗೂ ಹೊಟ್ಟೆ ನೋವು. ನಾನು ಪಾಸ್ಟರ್ ಕೇಳಿದೆ, ಯಾಕೆ ಇದು ಬಂದಿದೆ, ಇವ್ರಿಗೆಲ್ಲರಿಗೂ ಹೊಟ್ಟೆ ನೋವು ಇದೆ ಅಂದು. ಅವ್ರಿಗೆ ಹೇಳಿದ ಒಂದು ವಿಷಯ ನನ್ಗೆ ಬಹಳ ಶಾಕ್ ಆಯ್ತು. ಏನಂತ ಕೇಳುವಾಗ, ಕುಟುಂಬವಾಗಿ ರೌಂಡ್ ಆಗಿ ಕುತ್ಕೊಂಡು ಪ್ರತಿದಿನ ಎಲ್ಲರೂ ಕೂಡ ಅವರು ಸಾರಾಯ ಕುಡಿಯೋರಾಗಿದ್ರು ಆ ಒಂದು ಹಳ್ಳಿಯಲ್ಲಿ. ಸೈತಾನ್ ಅದ್ರ ಮೂಲಕ ಅವರು ಆ ಹಳ್ಳಿಯನ್ನೇ ಬಂಧಿಸ್ಬಿಟ್ಟಿದ್ದಾನೆ. ಏನಾಯ್ತಂದ್ರೆ ಸಿಕ್ಕಾಪಟ್ಟೆ ಅದ್ಭುತಗಳು ನಡೀತು ಅವತ್ತು ಆ ಊರಲ್ಲಿ. ಇವತ್ತು ಆ ಪಾಸ್ಟರ್ದು ಒಂದು ಬ್ರಾಂಚ್ ಚರ್ಚ್ ಇದೆ. ಆ ಹಳ್ಳಿಯನ್ನೇ ದೇವರು ಬದಲಾಯಿಸಿದ್ರು. ಯೇಸು ಸ್ವಾಮಿ ಎಲ್ಲಿ ಹೋಗ್ತಾರೋ ಅವ್ರನ್ನ ಯಾರು ಮುಟ್ಟಿದ್ರು ಸರಿ, ಅವ್ರು ಯಾರನ್ನ ಮುಟ್ಟಿದ್ರು ಸರಿ, ಅದ್ಭುತಗಳು ನಡೆಯುತ್ತೆ. ಅದರಂದು ಈ ವಾಕ್ಯವನ್ನು ಕೇಳುವ ನೀವು ಒಂದು ಪ್ರಾರ್ಥನೆ ಮಾಡಬೇಕು, ದೇವರೇ ನೀವು ನನ್ನನ್ನು ಮುಟ್ಟಬೇಕು ಇವತ್ತಂತ ಹೇಳಿ. ಇಲ್ಲ ನಿಮ್ಮ ಮನೇಲಿ ಯಾರೋ ರೋಗದಲ್ಲಿ ಇದ್ದಾರ, ಇವಾಗ ಹಾಸ್ಪಿಟಲ್ ಕೂಡ ಓಡಾಡಕ್ ಆಗಲ್ಲ. ಕೆಲವುದೆಲ್ಲ ನಾವು ನೋಡ್ತಾ ಇದ್ದೀವಿ, ಹೆಂಗಸರು ರೋಡಲ್ಲೇ ಮಕ್ಕಳು ಹುಟ್ಟಿ ಅಲ್ಲೇ ಡೆಲಿವರಿ ಆಗ್ತಾ ಇದೆ. ಯೇಸು ಸ್ವಾಮಿ ಹೇಳಿದ್ರು, ನಾನು ಬರಕ್ ಮುಂಚೆ ಗರ್ಭಿಣಿಗಳಿಗೆ ಕೂಡ ಕಷ್ಟ ಉಂಟಾಗುತ್ತಂದು. ಅದೇ ಇವತ್ತು ನಡೀತಾ ಇರೋದು. ಅದನ್ನು ನಿಮ್ಮ ಫ್ರೆಂಡ್ಸ್ ರಿಲೇಷನ್ಸ್ ಯಾರಿದ್ರು ಅವ್ರಿಗಾಗಿ ನೀವು ಮಾಡೋ ಪ್ರಾರ್ಥನೆಯಲ್ಲಿ ದೇವರ ಅದ್ಭುತ ಮಾಡಕ್ಕಿಲ್ಲ. ಮೂರನೇದಾಗಿ ಇನ್ನೊಂದು ವಿಷಯವನ್ನ ನಾವು ಧ್ಯಾನಿಸ್ತೇವೆ. ಮತ್ತಾಯ 18ನೇ ಅಧ್ಯಾಯ 21, 22 ಓದುವಾಗ ಕ್ಷಮೆ ಬಗ್ಗೆ ದೇವರು ಹೇಳ್ತಾ ಇದ್ದಾರೆ. ಯೇಸು ಸ್ವಾಮಿ ಹತ್ರ ಪೇತ್ರ ಬಂದು, ದೇವರೇ, ನನ್ನ ಸಹೋದರನು ಏನಾದ್ರು ತಪ್ಪು ಮಾಡಿದ್ರೆ ಅವನು ಎಷ್ಟು ಸಾರಿ ನಾನು ಕ್ಷಮಿಸಬೇಕು ಅಂದೇಳಿ. ನೋಡಿ, ಫಸ್ಟ್ ವಿಷಯ ಇವತ್ತು ನಾವು ಧ್ಯಾನಿಸ್ತಾ ಇರೋದು, ದೇವರು ನಂಬಿಕೆಯಿಂದ ಸ್ವಸ್ಥತೆ ಮಾಡಿದ್ರು. ಎರಡನೇದು, ನಿಮ್ಗೊಂದು ಅಧಿಕಾರ ಕೊಡ್ತಾರೆ ದೇವರು, ಸೈತಾನ್ನ ನೀವು ಬಂಧಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಅಧಿಕಾರವನ್ನು ಇವತ್ತು ಅನೇಕರು ಕೊಟ್ಟಿದ್ದಾರೆ. ಮೂರನೇದಾಗಿ, ನಮ್ಮ ಪ್ರಾರ್ಥನೆ ದೇವರ ಹತ್ರ ಹೋಗಿ ಅದ್ಭುತ ನಡಿಬೇಕಾದ್ರೆ ಕ್ಷಮೆ ಅನ್ನೋದು ಬಹಳ ಮುಖ್ಯ. 2000 ವರ್ಷಗಳ ಮುಂದೆ ದೇವರು ಈ ಪ್ರಪಂಚದ ಜನರನ್ನ ಶ್ರಮಿಸಿಲ್ಲ ಅಂದ್ರೆ ಇವತ್ತು ಭೂಮಿ ಇದ್ದಿರುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಭೂಮಿ ಉಳಿದಿರುತ್ತೋ ಏನೋ ಗೊತ್ತಿಲ್ಲ. ಭೂಮಿ ನಾಶವಾಗುವ ಒಂದು ಮೂಮೆಂಟ್ ಅಲ್ಲೇ ಯೇಸು ಸ್ವಾಮಿ ಮನುಷ್ಯನಾಗಿ ಹೇಳಿದ್ರು. ಆ ವಾಕ್ಯವನ್ನು ಓದೋಣ. ಮತ್ತಾಯ 18ನೇ ಅಧ್ಯಾಯ 21, 22. ಆಗ ಪೇತ್ರನು ಆತನ ಬಳಿಗೆ ಬಂದು ಸ್ವಾಮಿ, ನನ್ನ ಸಹೋದರನನ್ನು ನನಗೆ ತಪ್ಪು ಮಾಡುತ್ತಾ ಬಂದರೆ ನಾನು ಎಷ್ಟು ಸಾರಿ ಅವನಿಗೆ ಕ್ಷಮಿಸಬೇಕು? 7 ಫಸ್ಟ್ ಯೇಸು ಸ್ವಾಮಿ ಹೇಳಿದರೆ ಅವನಿಗೆ 7 ಸಾರಿಯೋ ಅಂತ ಕೇಳ್ತಾನೆ. ಎಂದು ಕೇಳಲು ಯೇಸು ಅವನಿಗೆ 7 ಸಾರಿ ಎಂದಲ್ಲ 70 ಸಾರಿ ಎಂದು ನಿನಗೆ ಹೇಳುತ್ತೇನೆ. ಒಂದು ದಿನದಲ್ಲಿ 70 ಸಾರಿ ಕ್ಷಮಿಸಬೇಕು ಎಂದು ಹೇಳಿದ್ರು. ಯಾಕೆ 7 ಸಾರಿ ಅನ್ನೋದು ಯೇಸು ಸ್ವಾಮಿ ಹತ್ರ ಕೇಳಿ ಗೊತ್ತಾ? 7 ಸಾರಿ ಅಂತ ಹೇಳುವಾಗ ಕಂಪ್ಲೀಷನ್, 7 ಅಂತ ಹೇಳುವಾಗ ಅದು ಸಂಪೂರ್ಣವಾಗಿದೆ. ಇಟ್ಸ್ ಅ ಕಂಪ್ಲೀಷನ್. ಮ್ಯಾಕ್ಸಿಮಮ್ ಫಾರ್ಗಿವ್ನೆಸ್, ಮ್ಯಾಕ್ಸಿಮಮ್ 7 ಸಾರಿ. ಅದ್ರ ಮೇಲೆ ಇಲ್ವಾ ಅಂತ ಕೇಳ್ತಾನೆ. ಅವನು ಪೇತ್ರ ಯಾರು? ಯೇಸು ಸ್ವಾಮಿ ಜೊತೆ ಇದ್ದಿರೋ ಶಿಷ್ಯ. ಅವನ ಬಂಡೆ ಅಂತ ದೇವರು ಹೇಳಿದ್ರು, ಅವನ ಮೇಲೆ ಸಭೆ ಕಟ್ಟಿದ್ರು. ಅವನಿಗೆ ಒಂದು ಡೌಟ್, ಅವ್ರಿಗೆ ಒಂದು ಡೌಟ್. ನಿಮ್ಮಲ್ಲಿ ನನ್ನಲ್ಲಿ ಕೂಡ ಎಷ್ಟೋ ನಾವು ಅರ್ತಿರೋದು ಕೊಂಚ ಮಾತ್ರ. ನೋನ್ ಇಸ್ ಅ ಡ್ರಾಪ್, ಓನ್ಲಿ ಡ್ರಾಪ್, ಅನ್ನೋನ್ ಇಸ್ ಅ ಓಷನ್ ಅಂತಾರೆ. ನಮ್ಗೆ ಗೊತ್ತಿರೋದು ಸ್ವಲ್ಪ ಮಾತ್ರ. ಅದೇ ಪೇತ್ರ ಬಂದು ಒಂದೊಂದು ನೋಡಿ, ಪೇತ್ರ ಹತ್ರ ಒಂದು ಬುದ್ಧಿ, ಯೇಸು ಸ್ವಾಮಿ ಹತ್ರ ಕೇಳಿ 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 ಮಾಡ್ತಾರೆ. ದೇವರ ಮಕ್ಕಳು ನಾವು ಹಂಗ್ ಮಾಡಕ್ಕೆ ಕಲಿಬೇಕು. ಇಷ್ಟು ದಿನ ಮಾಡಿ ಒಂದು ಪರವಾಗಿಲ್ಲ, ಫ್ಯಾಮಿಲಿ ವಿಷಯ ಆಗಲಿ, ನಿಮ್ಮ ಬಿಸ್ನೆಸ್ ಆಗಲಿ, ಯಾವುದಾಗಲಿ ದೇವ್ರ ಹತ್ರ ಕೇಳಿ ಪ್ರೇಯರ್ ಮಾಡಿ ವಾಕ್ಯ ತಗೊಂಡು ನೀವು ಮಾಡ್ಬೇಕು. ಕೇಳಿ ಕೇಳಿ ಮಾಡ್ಬೇಕು ಒಂದೊಂದು. ಆವಾಗ ನೋಡಿ ಸರಿಯಾಗಿರುತ್ತೆ. ಯೇಸು ಹೇಳ್ತಾರೆ 7 ಸಾರಿ ಅಲ್ಲ 70 ಸಾರಿ ಅವನು ಕ್ಷಮಿಸ್ಬೇಡ. ಅಂದ್ರೆ ಅರ್ಥ ಏನು? ಅವನು ಕ್ಷಮಿಸದಿರ ಮಾತ್ರ ಇರಬೇಡ, ಹೆಂಗಾದ ಅವನು ಕ್ಷಮೆ ಮಾಡಿ ನಿನ್ನ ಸಹೋದರನಾಗಿ ನಿನ್ನಿಟ್ಕೋ. ಆದಿಕಾಂಡ ಪುಸ್ತಕದಲ್ಲಿ ನೋಡುವಾಗ ಅಣ್ಣ ತಮ್ಮ ಇಬ್ಬರಲ್ಲಿ ಒಂದು ಕೊಲೆ. ಆದಮ್ ಮಕ್ಕಳು
ಇಬ್ಬರಲ್ಲಿ ಒಬ್ಬನ್ನ ಕೊಲೆ ಮಾಡಿ ಸಾಯಿಸ್ದ ತಮ್ಮನ್ನ. ಅದನ್ನ ನಡಿಬಾರ್ದು ಅಂತ ಹೇಳಿ ಯೇಸು ಸ್ವಾಮಿ ಇದನ್ನು ಹೇಳ್ಕೊಡ್ತಾ ಇದ್ದಾರೆ. ಮೂರನೇದು ಕ್ಷಮಿಸ್ಬೇಕು. ನೀವು ಎಲ್ಲರನ್ನು ಕ್ಷಮಿಸ್ಬಿಟ್ಟು ಪ್ರಾರ್ಥನೆ ಮಾಡಿ ನೋಡಿ, ಇಮಿಡಿಯೇಟ್ ದೇವ್ರ ಹತ್ರ ಒಂದು ಉತ್ತರ ಬರುತ್ತೆ. ಆಗ ಖುಷಿಯಾಗಿರ್ತೀರ, ಆಗ ಸಂತೋಷ. ಇವತ್ತು ಅನೇಕರು ದುಃಖ ಏನು ಗೊತ್ತಾ, ನಾನು ಎಷ್ಟೋ ಪ್ರಾರ್ಥನೆ ಮಾಡಿದ್ದೀನಿ, ದೇವರು ನನ್ನ ಪ್ರಾರ್ಥನೆ ಕೇಳೋದಿಲ್ಲ. ಇನ್ನು ಕೆಲವರು ಹೇಳ್ತಾರೆ, ದೇವರು ಇದಾರೋ ಇಲ್ವೋ, ಏನೋ ನಮ್ಮ ಅಪ್ಪ ಹೇಳಿದ್ರು ಯೇಸು ಸ್ವಾಮಿ ಇದ್ದಾರಂದು, ಅಮ್ಮ ಹೇಳಿದ್ರು ನಾವು ನಾಮಿನಲ್ ಆಗಿ ಕ್ರಿಶ್ಚಿಯನ್ ಆಗಿ ಬಂದ್ಬಿಟ್ಟಿದ್ದೀವಿ. ಇಲ್ಲ, ಯೇಸು ಸ್ವಾಮಿ ಇದ್ದಾರೆ. ನಾವು ಕ್ಷಮೆ ಕೇಳ್ಬಿಟ್ಟು ದೇವರ ಹತ್ರ ಪ್ರಾರ್ಥನೆ ಮಾಡುವಾಗ, ಒಬ್ಬರು ನಾವು ಕ್ಷಮಿಸ್ಬಿಟ್ಟು ನಾವು ಪ್ರಾರ್ಥನೆ ಮಾಡುವಾಗ ಇಮ್ಮಿಡಿಯೇಟ್ ನಮ್ಮ ಪ್ರಾರ್ಥನೆಗೆ ದೇವರು ಉತ್ತರ ಕೊಡ್ತಾರೆ. ಡೌಟ್ ಏನಿಲ್ಲ. ಬಿಕಾಸ್ ಗಾಡ್ ಲವ್ಸ್ ಯು ಸೋ ಮಚ್. ಅವ್ರು ತನ್ನನ್ನೇ ಬಲಿಯಾಗಿ ಒಪ್ಪಿಸಿಕೊಟ್ರು, ಅವ್ರ ರಕ್ತವನ್ನೇ ಅವರು ಸುರಿಸಿದ್ರು. ಪೇತ್ರಗೆ ದೇವರು ಈ ಮಾತನ್ನು ಹೇಳಿದ್ರು. ಈ ಮೂರನೇದಾಗಿ ನಾವು ಕ್ಷಮಿಸೋರಾಗಿ ನಾವು ಇರಬೇಕು. ಇವತ್ತು ಯಾರ್ಯಾರನ್ನೆಲ್ಲ ನಾವು ಕ್ಷಮಿಸಬೇಕೋ, ನಿಮ್ಮ ಮೈಂಡಿಗೆ ಹೋಲಿ ಸ್ಪಿರಿಟ್ ಯಾರ್ಯಾರನ್ನೆಲ್ಲ ತೋರಿಸ್ತಾ ಇದ್ದಾರೋ ಫೋನ್ ಮಾಡಿ ಹೇಳಿ, ಇಲ್ಲ ನೀವು ದೇವ್ರ ಹತ್ರ ಅರಿಕೆ ಮಾಡಿ ನಾನು ಅವ್ರನ್ನ ಕ್ಷಮಿಸ್ತೀನಿ ಅಂತ ಹೇಳಿ ದೇವರು ನಿಮಗೆ ಬೇಗ ಉತ್ತರ ಕೊಡ್ತಾರೆ. ಇನ್ನೂ ಒಂದೇ ಒಂದು ವಾಕ್ಯವನ್ನು ಓದಿ ನಾವು ಪ್ರಾರ್ಥನೆ ಮಾಡಿದ್ದೀವಿ. ಮತ್ತಾಯ ಪುಸ್ತಕದಲ್ಲಿ 9ನೇ ಅಧ್ಯಾಯ 33ನೇ ವಾಕ್ಯ. ಆತನು ದೆವ್ವ ಬಿಡಿಸಿದ ಮೇಲೆ ಆ ಮೂಕನನ್ನು ಮಾತಾಡುವವನಾದನು. ನೋಡಿ, ನಾನು ಫಸ್ಟೇ ನಿಮ್ಗೆ ಹೇಳಿದ್ದೀನಿ, ದೇವರು ನಮಗೆ ಸೈತಾನ್ ಮೇಲೆ ಅಧಿಕಾರ ಕೊಡ್ತಾರೆ, ಬಲವಣ್ಣನ್ನು ಬಂಧಿಸಬೇಕು ಅಂತ ಹೇಳಿ. ಇಲ್ಲಿ ನೋಡಿ, ಮತ್ತೆ 9:33 ಒಂದು ಮೂಕನ್ನ ಯೇಸು ಸ್ವಾಮಿ ಹತ್ರ ಕರ್ಕೊಂಡು ಬರ್ತಾ ಇದ್ದಾರೆ. ಅವನು ಮೂಕನಾಗಿದ್ದಾನೆ. ಯೇಸು ಸ್ವಾಮಿ ಅವನ್ನ ನೋಡಿ, ನೀನ್ ಮಾತಾಡೋದು ಹೇಳಿಲ್ಲ, ನಿನ್ನ ಸ್ವಸ್ಥತೆ ಮಾಡ್ತೀನಿ ಅಂತ ಹೇಳಿಲ್ಲ. ಅವನ ಒಳಗಿರೋ ದೆವ್ವವನ್ನು ಬಿಡಿಸ್ತಾರೆ. ಆ ದೆವ್ವವನ್ನು ಬಿಡಿಸಿದ ಮೇಲೆ ಮೂಕನ ಮಾತಾಡ್ತಾನೆ. ಸೊ ಇಷ್ಟು ವರ್ಷಗಳು ಇವನು ಮೂಕನಾಗಿ ಇದ್ದಿರೋದಕ್ಕೆ ಕಾರಣ ಆ ದೆವ್ವ. ನಾವು ಕೂಡ ಅನೇಕ ಬಾರಿ ಏನು ಇಲ್ದಿರೋರಾಗಿ ಮಂಕಾಗ್ತೀವಿ. ಪ್ರೇಯರ್ ಮಾಡೋಕ್ಕಾಗಲ್ಲ, ಬೈಬಲ್ ಓದಕ್ಕಾಗಲ್ಲ, ಚರ್ಚ್ಗೆ ಹೋಗೋಕೆ ಇಷ್ಟ ಆಗಲ್ಲ, ಸೇವಕರನ್ನು ನೋಡಕ್ಕೂ ಇಷ್ಟ ಆಗಲ್ಲ, ಬೇರೆಯವರಂದ್ರೆ ನಾವು ಟೈಮ್ ಸ್ಪೆಂಡ್ ಮಾಡ್ತೀವಿ. ಅದೊಂದು ಸ್ಪಿರಿಟ್ ಅದ್ರೊಳಗೆ ಬರ್ತಾ ಇದೆ. ಅದನ್ನು ನಾವು ಬಿಡಿಸ್ಬೇಕು. ಯಾರ ಒಳಗೆ ಇದೆಯೋ ಅದನ್ನು ಬಿಡಿಸ್ಬೇಕು. ನಮ್ಮಲ್ಲಿ ಒಂದು ನಾವು ಬಿಡಿಸ್ಕೋಬೇಕು. ನಾವೇ ಬಿಡಿಸ್ಕೊಳಕ್ಕಾಗಲ್ಲ. ಮಗನು ನಿಮ್ಮನ್ನು ಬಿಡುಗಡೆ ಮಾಡಿದ್ರೆ ನೀವು ನಿಜವಾಗಿ ಬಿಡುಗಡೆ ಆಗ್ತೀರ ಅಂತ ಯೇಸು ಸ್ವಾಮಿ ಹೇಳಿದ್ರು. ನಾವು ನಮಗೆ ಪ್ರೇಯರ್ ಮಾಡಬೇಕು. ದೇವರೇ ನನಗೆ ಏನಾದ್ರು ಬಂಧನ ಇದ್ರೆ ಬಿಡಿಸ್ರಿ. ಸ್ಮಿತ್ ವಿಕಲ್ಸ್ವರ್ತ್ ಒಳ್ಳೆ ಸೇವಕರು, ಸತ್ತಿರೋ ಜನರನ್ನ ಅನೇಕರನ್ನ ಎಬ್ಬರಿಸಿದ್ರು. ಅವರು ಸತ್ತಿರೋ ಶವವನ್ನು ಎಬ್ಬರಿಸಿದ್ರು. ಅವರು ಮಾಡಿರೋ ಅದ್ಭುತಗಳು ಭಯಂಕರ. ಅವ್ರ ಮೂಲಕ ದೇವರು ಮಾಡಿದ ಅದ್ಭುತಗಳು ಭಯಂಕರ. ಆದ್ರೆ ಸ್ಮಿತ್ ವಿಕಲ್ಸ್ವರ್ತ್ ಒಂದಿನ ಅವ್ರಿಗೆ ಭಯಂಕರವಾಗಿರುವ ಸೈತಾನಗಳೆಲ್ಲ ಬಿಡಿಸ್ತಾರಂತೆ. ಅವ್ರ ಮೈಯಲ್ಲಿ ಒಂದು ಬಲಹೀನತೆ ಬಂದಿರುವಾಗ ಒಂದು ಚಿಕ್ಕ ಹುಡುಗ ಅವ್ರ ಜೊತೆಗಿರೋ ಹುಡುಗನ್ನ ಕರೆದು, ನನ್ನ ಬೆನ್ನು ಮೇಲೆ, ನನ್ನ ಹೊಟ್ಟೆ ಮೇಲೆ ಹಿಂಗೆ ನೀನು ಕೈಯಲ್ಲಿ ಹೊಡಿ, ಯೇಸುವಿನ ನಾಮದಲ್ಲಿ ಹೋಗು ಒಂದು ಹೊಡಿ, ನನ್ನ ದೇಹದಲ್ಲಿ ಏನೋ ಒಂದು ಸೇರಿದೆ ಬಂದು ಅಂತ ಹೇಳಿ ಅವ್ರು ಹೇಳುವಾಗ ಆ ಹುಡುಗ ಹಂಗೆ ಹೊಡೆದಂತೆ ಅವರು ಮೈಯಲ್ಲಿರುವ ಏನೋ ಒಂದು ಸ್ಪಿರಿಟ್ ಹೊರಗಡೆ ಹೋಗ್ತಾರೆ. 23 ಜನರನ್ನ ಎಬ್ಬರಿಸಿದ್ದಾರೆ ಸತ್ಯರವ್ರನ್ನ. ಅವರು ಮೈ ಮೇಲೆ ಕೂಡ ಒಂದು ಅಟ್ಯಾಕಿಂಗ್ ಬಂದಿರೋ ಗೊತ್ತಾಯ್ತು. ನಾವು ಕೂಡ ದೇವರ ಹತ್ರ ಇವತ್ತು ಪ್ರಾರ್ಥನೆ ಮಾಡೋಣ. 3 ವಿಷಯಗಳನ್ನ ನಾವು ಧ್ಯಾನಿಸಿದ್ದೀವಿ. ಖಂಡಿತವಾಗಿ ದೇವರು ನಿಮ್ಮನ್ನು ಆಶೀರ್ವಾದ ಮಾಡ್ತಾರೆ. ಯಾರೆಲ್ಲ ಕಣ್ಣೀರು ವೇದನೆಯಲ್ಲಿ ಕಷ್ಟದಲ್ಲಿ ಇದ್ದೀರೋ, ನೀವು ಇರೋ ಜಾಗದಲ್ಲಿ ಕಣ್ಣು ಮುಚ್ಚಿ ನನ್ನೊಟ್ಟಿಗೆ ಪ್ರಾರ್ಥನೆ ಮಾಡಿ. ದೇವರು ನಿಮ್ಮನ್ನು ಖಂಡಿತವಾಗಿ ಆಶೀರ್ವಾದ ಮಾಡ್ತಾರೆ. ಮಾತ್ರವಲ್ಲ, ಬಿಡಿಸ್ತಾರೆ. ಬದುಕೇ ಬೇಡ ಅಂತ ಹೇಳಿರೋರು ಅನೇಕರು ಇದನ್ನು ಕೇಳ್ತಾ ಇದ್ದೀರಾ. ಒಳ್ಳೆ ಬದುಕನ್ನು ದೇವರು ಇಟ್ಟಿದ್ದಾರೆ. ಪ್ರಾರ್ಥನೆ ಮಾಡೋಣ. ಕಣ್ಣು ಮುಚ್ಚಿ ತಲೆ ಚಾಚಿ ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ನಮ್ಮ ತಂದೆ ಯೇಸು ರಾಜವನ ನಾಮದಲ್ಲಿ ನಿಮ್ಮ ಪಾದಕ್ಕೆ ನಾವು ಬರ್ತಾ ಇದ್ದೀವಿ. 12 ವರ್ಷ ರಕ್ತ ಕುಸುಮ ರೋಗದಲ್ಲಿ ಇದ್ದಿರುವ ಹೆಂಗಸನ ಮಗಳೇ, ನಿನ್ನ ನಂಬಿಕೆನೇ ನಿನ್ನನ್ನು ವಾಸಿ ಮಾಡ್ತು. ನೀನು ಭಯ ಪಡಬೇಡ ಅಂತ ಹೇಳಿರುವ ಯೇಸು ಸ್ವಾಮಿ, ಬಲಿಷ್ಠನ ಬಂಧಿಸ್ರಿ ಅಂತ ಹೇಳಿರುವ ಯೇಸು ಸ್ವಾಮಿ, ಬೇರೆಯವ್ರನ್ನ ಶ್ರಮಿಸಬೇಕು ಅಂತ ಹೇಳಿರುವ ಯೇಸು ಸ್ವಾಮಿ, ಇಲ್ಲಿ ಯಾರೆಲ್ಲ ಈ ವಾಕ್ಯವನ್ನು ಕೇಳಿ ಅದರ ಪ್ರಕಾರ ತಮ್ಮನ್ನು ಒಪ್ಪಿಸ್ತಾ ಇದ್ದಾರೋ ಪ್ರತಿಯೊಬ್ಬರ ಮೇಲೆ ನಿಮ್ಮ ಅಭಿಷೇಕ ಇಳಿತಾ ಇದೆ. ಪ್ರತಿಯೊಬ್ಬರ ಮೇಲೆ ನಿಮ್ಮ ಹಸ್ತ ಇಳಿತಾ ಇದೆ. ಈಗ ಅದ್ಭುತಗಳು ನಡೀತಾ ಇದೆ. ಪ್ರತಿಯೊಂದು ಮನೆಗಳೊಳಗೆ ದೇವದೂತರು ಇಳಿತಾ ಇದ್ದಾರೆ. ಪ್ರತಿಯೊಂದು ಕುಟುಂಬದಲ್ಲಿ ಒಂದು ಆಶೀರ್ವಾದ ಉಂಟಾಗ್ತಾ ಇದೆ.
ಬಡತನ, ರೋಗ ಹೋಗ್ತಾ ಇದೆ, ಗಡ್ಡೆಗಳು ಕರಗ್ತಾ ಇದೆ. ಟ್ಯೂಮರ್ಸ್ ಆರ್ ಗೆಟಿಂಗ್ ಹೀಲ್ಡ್ ರೈಟ್ ನೌ ಇನ್ ಜೀಸಸ್ ನೇಮ್. ಯೇಸುವಿನ ನಾಮದಲ್ಲಿ ಗಡ್ಡೆಗಳು ಕರಗ್ತಾ ಇದೆ. ಯೇಸುವಿನ ನಾಮದಲ್ಲಿ ದರಿದ್ರ ಬಿಟ್ಟು ಹೋಗ್ತಾ ಇದೆ. ಯೇಸುವಿನ ನಾಮದಲ್ಲಿ ಕೈ ಕಾಲಲ್ಲಿರುವ ನೋವುಗಳು ವಾಸಿಯಾಗ್ತಾ ಇದೆ. ಯೇಸುವಿನ ನಾಮದಲ್ಲಿ ಹಾರ್ಟ್ ಅಲ್ಲಿರುವ ತೊಂದರೆ ವಾಸಿಯಾಗ್ತಾ ಇದೆ. ಯೇಸುವಿನ ನಾಮದಲ್ಲಿ ಕಣ್ಣುಗಳಲ್ಲಿರುವ ತೊಂದರೆಗಳು ವಾಸಿ ಆಗ್ತಾ ಇದೆ. ಕಿವಿಯಲ್ಲಿರುವ ತೊಂದರೆಗಳು ವಾಸಿ ಆಗ್ತಾ ಇದೆ. ಬಾಯಲ್ಲಿರುವ ಹುಣ್ಣು ವಾಸಿ ಆಗ್ತಾ ಇದೆ. ಹೊಟ್ಟೆಯಲ್ಲಿರುವ ಹುಣ್ಣು ವಾಸಿ ಆಗ್ತಾ ಇದೆ. ಚರ್ಮ ರೋಗಗಳು ವಾಸಿ ಆಗ್ತಾ ಇದೆ. ದೇವರೇ, ನೀವು ಮಾಡೋದಕ್ಕಾಗಿ ಸ್ತೋತ್ರಪ್ಪ, ಸ್ತೋತ್ರಪ್ಪ. ಎಲ್ಲ ಮಹಿಮೆಯನ್ನು ನಿಮಗೆ ಸಲ್ಲಿಸ್ತಾ ಇದ್ದೀವಿ. ಏಸಪ್ಪ, ಇವ್ರ ಪಕ್ಕದಲ್ಲಿ ನೀವು ಇರೋದಕ್ಕಾಗಿ ನಿಮಗೆ ಸ್ತೋತ್ರ. ಅಯ್ಯೋ, ನಮ್ಮ ಮನೆ ಪರಿಸ್ಥಿತಿ ಹಿಂಗಿದೆ ಅಂದು ಅಳೋರು ಅನೇಕರು ಇದನ್ನು ಕೇಳ್ತಾ ಇದ್ದಾರೆ. ಅವರೊಬ್ಬೊಬ್ಬರು ಕಣ್ಣೀರನ್ನು ಒರೆಸ್ರಿ ಯೇಸು ಸ್ವಾಮಿ. ಒಬ್ಬೊಬ್ಬರಿಗೂ ಬಿಡುಗಡೆ ಕೊಡಿ. ನಿನ್ ಭಿನ್ನವನ್ನು ನಾನು ಕೇಳಿದ್ದೀನಿ, ನಿನ್ ಕಣ್ಣೀರನ್ನು ನಾನು ಕಂಡಿದ್ದೀನಿ ಅಂತ ಹೇಳಿರುವ ದೇವರೇ, ಬಿಡಿಸಿ ಅಪ್ಪ. ಇಡೀ ನಮ್ಮ ರಾಜ್ಯ, ನಮ್ಮ ದೇಶ ನಿಮ್ ಕಡೆ ತಿರುಗಬೇಕು. ನಮ್ಮ ರಾಜ್ಯ, ನಮ್ಮ ದೇಶ ನಿಮ್ ಕಡೆ ತಿರುಗಬೇಕು. ನೀವು ನಮ್ಮ ದೇಶವನ್ನು ಆಳ್ವಿಕೆ ಮಾಡ್ಬೇಕಪ್ಪ. ಅದಕ್ಕಾಗಿ ನಾವು ಪ್ರಾರ್ಥಿಸ್ತಾ ಇದ್ದೀವಿ. ಎಷ್ಟೋ ಪಾಸ್ಟರ್ಗಳು ದೇವರೇ, ಎಷ್ಟೋ ಸೇವಕರುಗಳು ಇವತ್ತು ಕಷ್ಟ ಅನುಭವಿಸ್ತಾ ಇದ್ದಾರೆ. ಈ ವೈರಸ್ ಬಂದಿರೋದ್ರಿಂದ ಸಭೆಗಳು ನಡೆಸಕ್ ಆಗ್ತಾ ಇಲ್ಲ. ನಿಮ್ಮ ಮಕ್ಕಳು, ನಿಮ್ಮ ಕಣ್ಣು ಗುಡ್ಡೆಗಳು ದೇವರೇ, ಒಬ್ಬೊಬ್ಬರನ್ನು ಕಣಿಕರಿಸ್ರಿ ರಾಜ. ಒಬ್ಬೊಬ್ಬರನ್ನು ಕಣಿಕರಿಸ್ರಿ. ಒಬ್ಬೊಬ್ಬರಿಗೂ ವಿಶ್ರಾಂತಿಯನ್ನು ಕೊಡಿ. ಒಬ್ಬೊಬ್ಬರನ್ನು ಧೈರ್ಯ ಪಡಿಸ್ರಿ. ಈಗ ಸೇವೆಯಲ್ಲಿ ದೇವರೇ, ದೂರದಲ್ಲಿ ನಾವು ಇದ್ದೀವಿ, ಸಭೆಗಳನ್ನ ತೆರೆಯಕ್ಕೆ ಆಗ್ತಾ ಇಲ್ಲ. ಸಭೆ ಓಪನ್ ಆಗುವಾಗ ದೇವರೇ, ಆ ದಿನಗಳಲ್ಲಿ ರಾಶಿ ರಾಶಿಯಾಗಿರೋ ಮೀನನ್ನ ಪೇತ್ರಗೆ ಕಳಿಸಿರೋ ದೇವರು ಸಭೆ ತುಂಬುವ ಹಾಗೆ ನೀವು ಮಾರ್ಪಡಿಸೋದಕ್ಕಾಗಿ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಕಣ್ಣೀರು ಸುರಿಸಿ ಪ್ರಾರ್ಥನೆ ಮಾಡುವ ಒಂದೊಂದು ಸೇವಕರಿಗೂ ಹಂಗೆ ಮಾಡಿ. ಒಂದೊಂದು ಸೇವಕಿಯರಿಗೂ, ಒಂದೊಂದು ಪ್ರವಾದಿಗಳಿಗೂ, ಒಂದೊಂದು ಯೌವನಸ್ಥರಿಗೂ ನೀವು ಹಂಗೆ ಮಾಡಿ. ನೀವು ಮಾಡೋದಕ್ಕಾಗಿ ನಿಮಗೆ ಸ್ತೋತ್ರ ಕರ್ತನೆ. ಅದೇ ರೀತಿ ನಮ್ಮ ಸರ್ಕಾರಕ್ಕಾಗಿ ಕೂಡ ನಾನು ಪ್ರಾರ್ಥಿಸ್ತಾ ಇದ್ದೆ. ಇಡೀ ದೇಶದ ಪರಿಸ್ಥಿತಿ ಮೋಸವಾಗಿದೆ ಅಪ್ಪ. ದೇವರ ರಾಜಕೀಯ ನಾಯಕರುಗಳಿಗೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ ಅಂತ ಒಂದು ಪರಿಸ್ಥಿತಿ ಇದೆ ಇವತ್ತು. ಅದನ್ನೆಲ್ಲ ಸರಿಪಡಿಸ್ರಿ ರಾಜ, ಅದನ್ನೆಲ್ಲ ಸರಿಪಡಿಸ್ರಿ ಯೇಸು ಸ್ವಾಮಿ. ನಮ್ಮ ಪ್ರಧಾನಿಗಳು ಕೂಡ ಒಪ್ಪಿಸಿಕೊಡ್ತಾ ಇದ್ದೀವಿ ಕರ್ತನೆ. ಏನು ನೆಕ್ಸ್ಟ್ ನಮ್ಮ ದೇಶದಲ್ಲಿ ಯಾವ ರೀತಿ ನಮ್ಮ ಎಕನಾಮಿ ಬೆಳಿಬೇಕು ಅಂತ ನಮ್ಗೆ ಗೊತ್ತಿಲ್ಲ. ಅಂತ ಒಂದು ಪರಿಸ್ಥಿತಿಯಲ್ಲಿ ನಾವು ಇದ್ದೀವಿ ಕರ್ತನೆ. ನೀವು ಸಹಾಯವನ್ನು ಕಳಿಸ್ರಿ. ನೀವು ಮಾಡೋದಕ್ಕಾಗಿ ಕೋಟಿ ಸ್ತೋತ್ರಗಳು. ಈ ಸಮಯದಲ್ಲಿ ಅನಾಥೆಗಳಾಗಿ ನಮ್ಮ ಅಪ್ಪ ಅಮ್ಮ ಯಾರು ಇಲ್ಲ ಅಂತ ಹೇಳೋರಿದ್ದಾರೆ. ಅವರೊಬ್ಬೊಬ್ಬರಿಗೂ ನೀವು ಸಹಾಯ ಕಳಿಸಿ ಯೇಸು ಸ್ವಾಮಿ. ಒಬ್ಬೊಬ್ಬರನ್ನು ಬಲಪಡಿಸಿ. ಅಯ್ಯೋ, ನಾನು ಭಿಕ್ಷೆ ಬೇಡ್ಕೊಂಡಿದೆ, ಅದು ಕೂಡ ಇವಾಗ ದಾರಿ ಇಲ್ಲ ಅಂತ ಇರೋರಿದ್ದಾರಪ್ಪ. ಅವರುಗಳಿಗೂ ನೀವು ಸಹಾಯ ಮಾಡಿ ಯೇಸು ಸ್ವಾಮಿ. ಈ ಪ್ರಾರ್ಥನೆ ನೀವು ಕೇಳೋದಕ್ಕಾಗಿ ಸ್ತೋತ್ರ. ಅದ್ಭುತವನ್ನ ಮಾಡಿರೋದಕ್ಕಾಗಿ ಸ್ತೋತ್ರ. ಎಲ್ಲ ಮಹಿಮೆಯನ್ನು ನಿಮಗೆ ಸಲ್ಲಿಸ್ತಾ ಇದ್ದೀವಿ ಯೇಸು ರಾಜವಿನ ನಾಮದಲ್ಲಿ ತಂದೆಯೇ, ಆಮೆನ್. ಪ್ರಿಯ ಸಹೋದರನೇ, ಇದನ್ನ ಯಾರೆಲ್ಲ ಕೇಳಿದ್ರು ನಿಮ್ಮನ್ನ ದೇವರ ಆಶೀರ್ವಾದ ಮಾಡಿದ್ದಾರೆ. ಈ ಒಂದು ಯೂಟ್ಯೂಬ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡಿ. ನಾವು ನಿಮಗೆ ಪ್ರಾರ್ಥನೆ ಮಾಡ್ತೀವಿ. ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನಮ್ಮ ವಿಡಿಯೋಸ್ ಎಲ್ಲ ನಿಮ್ಗೆ ಬರುತ್ತೆ. ಒಂದು ವೇಳೆ ಲೈಕ್ ಇದ್ರೆ ಲೈಕ್ ಮಾಡಿ. ನಿಮ್ಮ ಕಮೆಂಟ್ಸ್ ಇದ್ರೆ ಕಮೆಂಟ್ಸ್ ಹಾಕಿ. ಕೆಳಗೆ ನಮ್ಮ ಫೋನ್ ನಂಬರ್ ಇದೆ. ಎಮರ್ಜೆನ್ಸಿ ಏನಾದ್ರು ನಿಮ್ಗಿದ್ರೆ, ಇಲ್ಲ ನೀವು ನಿಮ್ ಬೇರೆ ಸಭೆಗೆ ಹೋಗಿದ್ರೆ ನಾವು ಅದು ಏನು ಹೇಳ್ತಾ ಇಲ್ಲ. ನೀವು ಇಂಡಿಪೆಂಡೆಂಟ್ ಆಗಿದ್ದೀರಾ, ಎಮರ್ಜೆನ್ಸಿ ನಮಗೆ ಪ್ರೇಯರ್ ಬೇಕಂದ್ರೆ ನೀವು ಕಾಲ್ ಮಾಡಿ. ಎನಿ ಟೈಮ್ ನಾವು ನಿಮಗೆ ಪ್ರಾರ್ಥನೆ ಮಾಡ್ತೀವಿ. ದೇವರು ನಮ್ಮ ಆಶೀರ್ವಾದ ಮಾಡ್ತಾರೆ. ಆಮೇಲೆ